ಆ ಒಂದು ಕೃಪೆಯ ಪ್ರಕಟಣೆಯಿಂದ ಕ್ರೂಸಿಯ ಮೂಲಕವಾಗಿ ನಮಗೆ ಅನುಗ್ರಹಿಸಿರುವುದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನ್ನ ಮಕ್ಕಳಾದಂಥ ನಾವು ಕರ್ತನೆ ಈ ಲೋಕದಲ್ಲಿ ಬದುಕಿ ಬಾಳುವಾಗ ಶಿಲುಬೆಯ ಮೂಲಕವಾಗಿ ಸಿಗುವಂತಹ ಕೃಪೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ ನಿನ್ನ ಶಿಲುಬೆಯನ್ನೇ ಘೋಷಿಸುತ್ತಾ ಆ ಶಿಲುಬೆಯ ಹೆಜ್ಜೆ ಜಾಡಿನಲ್ಲಿ ನಾವು ಬರುವುದಕ್ಕೆ ನಿನ್ನ ಪರಿಶುದ್ಧ ಆತ್ಮನ ಬಲವನ್ನು ದೇವರೇ ನಮ್ಮೆಲ್ಲರಿಗೆ ನಿನ್ನ ಅನುಗ್ರಹಿಸುವುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಕೃಪಾಳು ದೇವರೇ, ನಿನ್ನ ಮಕ್ಕಳಾದ ನಾವು ನಿನ್ನ ಜೀವಗಳ ವಾಕ್ಯವನ್ನ ಕೇಳಿ ಅವುಗಳಂತೆ ನಡೆದು ನಮ್ಮ ಜೀವನದಲ್ಲಿ 100ರಷ್ಟು 60ರಷ್ಟು 30ರಷ್ಟು ಆದರೂ ಪದಗಳನ್ನು ನಾವು ಕೊಡುವಂತರಾಗುವುದಕ್ಕೆ ಆತ್ಮನ ಸಹಾಯವನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸು. ಈ ಪವಿತ್ರವಾದಂಥ ಧ್ಯಾನ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಬೋಧಿಸುವ ನಾನಂದ ಸ್ವಾಮಿ, ನೀನು ನಿನ್ನ ಪರಿಶುದ್ಧಾತ್ಮದ ಮೂಲಕವಾಗಿ ನಮ್ಮೆಲ್ಲರ ಸಂಗಡ ಮಾತನಾಡಿದ್ದು ಯೇಸುವಿನ ಪರಿಶುದ್ಧವಾದಂಥ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವುದಾಗುತ್ತೇವೆ. ನಮ್ಮ ದೇವರೇ, ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಪವಿತ್ರವಾದಂಥ ಆರಾಧನೆಯಲ್ಲಿ ಕೂಡಿ ಬಂದಿರುವಂಥ ತಮ್ಮೆಲ್ಲರನ್ನ ಜಗದರಕ್ಷಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ತಮ್ಮೆಲ್ಲರನ್ನ ನಾನು ಪ್ರೀತಿಯಿಂದ ವಂದಿಸುವಂತವನಾಗಿದ್ದೇನೆ. ಈ ಒಂದು ಗಾನಕ್ಕೆ ಕೊಡಲ್ಪಟ್ಟಂತ ದೇವರ ವಾಕ್ಯದ ಮುಖ್ಯ ಪ್ರಸ್ತಾಪ ಯಾವುದಿದೆ? ಇವತ್ತಿನ ಪ್ರಸ್ತಾಪ ಕ್ರೂಸೆ, ಕೃಪೆಯ ಪ್ರಕಟಣೆ ಎಂಬುದಾಗಿ ಕೊಡಲ್ಪಟ್ಟಂತ ದೇವರ ವಾಕ್ಯದ ಪ್ರಸ್ತಾಪನೆಯಲ್ಲಿ ನಮ್ಮ ಜ್ಞಾನವನ್ನ ಮುಂದುವರಿಸುವುದಾದ್ರೆ ಮುಖ್ಯವಾಗಿ ಕೃಪೆ ಎಂದರೆ ಏನೆಂಬುದಾಗಿ ನಾವು ತಿಳಿದುಕೊಳ್ಳೋಣ. ಕ್ರೂಸೆ ಮತ್ತು ಕೃಪೆಯ ಕುರಿತಾಗಿ ನಾವು ತಿಳಿದುಕೊಳ್ಳೋದಾದರೆ, ದೇವರು ತನ್ನ ಒಬ್ಬನೇ ಮಗನಾಗಿರ್ತಕ್ಕಂಥ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಡುವಾಗ ಲೋಕದಲ್ಲಿರ್ತಕ್ಕಂಥ ಎಲ್ಲ ಮಾನವರನ್ನು ಅವರ ಪಾಪಗಳ ಬಂಧನದಿಂದ, ಅವರ ಪಾಪಗಳ ಸಂಕೋಲೆಯಿಂದ ಬಿಡಿಸುವುದಕ್ಕಾಗಿ ತನ್ನ ಒಬ್ಬನೇ ಮಗನಾಗಿರ್ತಕ್ಕಂಥ ಯೇಸು ಕ್ರಿಸ್ತನನ್ನ ಆ ಕಲ್ವಾರಿಯ ಕ್ರೂಸೆಯ ಮೇಲೆ ನನಗಾಗಿ ನಮಗಾಗಿ ತನ್ನ ಮಗನನ್ನ ಯೇಸು ಸ್ವಾಮಿಯನ್ನ ತಂದೆಯಾದಂಥ ದೇವರು ಅರ್ಪಿಸುವಂತದನ್ನು ನಾವು ನೋಡ್ತಾ ಇದ್ದೇವೆ. ಯೇಸುವಿನ ಅಮೂಲ್ಯವಾದಂಥ ಅರ್ಪಣೆಯ ಮೂಲಕವಾಗಿ, ತಂದೆಯಾದಂಥ ದೇವರ ಅಮೂಲ್ಯವಾದಂಥ ತ್ಯಾಗದ ಮೂಲಕವಾಗಿ ಇವತ್ತು ನಾವುಗಳು ಆ ಪಾಪದ ಬಂಧನದಿಂದ ಬಿಡುಗಡೆಯನ್ನು ಹೊಂದಿ ದೇವರ ಕೃಪೆಯನ್ನ ಶಿಲುಬೆಯ ಮೂಲಕವಾಗಿ ಆ ಕೃಪೆಯನ್ನು ಹೊಂದಿಕೊಂಡು ಜೀವಿಸುವುದಕ್ಕೆ ನಮಗೆ ದೇವರು ಸಹಾಯ ಮಾಡಿದ್ದಾನೆ. ಕೃಪೆ ಅಂತ ಹೇಳಿದ್ರೆ ಅದು ನಮ್ಮದೇ ಆಗಿರ್ತಕ್ಕಂಥ ವಿಭಿನ್ನವಾದಂತಹ ವ್ಯಾಖ್ಯಾನಗಳನ್ನು ನಾವು ಮಾಡಿಕೊಳ್ಳಬಹುದು. ಇವತ್ತು ನಮಗೆ ಇರ್ತಕ್ಕಂಥ ಈ ಸುಂದರವಾದಂತಹ ಜೀವನ ಆಗಿರ್ಬೋದು, ನಮ್ಮ ಕುಟುಂಬಗಳಾಗಿರ್ಬೋದು, ನಮ್ಮ ಸಭೆ ಆಗಿರ್ಬೋದು, ನಾವು ವಾಸ ಮಾಡತಕ್ಕಂಥ ಈ ಒಂದು ಸುಂದರವಾದಂತಹ ಸ್ಥಳವು ಕೂಡ ದೇವರ ಅಮೂಲ್ಯವಾದಂತಹ ಕೃಪೆಯ ಮೂಲಕವಾಗಿ ದೇವರು ಆ ಒಂದು ಪ್ರಕಟಣೆಯನ್ನ ಈ ಸಭೆಯ ಮೂಲಕವಾಗಿ ಕೂಡ ನಮಗೆ ಅನುಗ್ರಹಿಸುವಂತ ದೇವರಾಗಿದ್ದಾರೆ. ಹಾಗಿದ್ರೆ ಪ್ರಿಯರೇ, ಅನೇಕರು ಹೇಳ್ತಾರೆ ಏನಂತ ಹೇಳಿದ್ರೆ, ಅನೇಕರನ್ನ ಮಾತನಾಡಿಸುವಾಗ ನಂದೇ ನಿಲ್ಲದೆ ಎಲ್ಲ ದೇವರ ಕೃಪೆ, ಎಲ್ಲ ದೇವರು ತನ್ನ ಕೃಪೆಯ ಮೂಲಕವಾಗಿ ನನಗೆ ಕೊಟ್ಟಿದ್ದಾನೆ ಎಂಬುದಾಗಿ ಅನೇಕರು ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು ಅನೇಕರನ್ನು ನಾವು ನೋಡುವಾಗ ದೇವರ ಕೃಪೆ ಅಂತಕ್ಕಂಥ ಶಬ್ದವೇ ಅವರನ್ನು ಬರೋದಿಲ್ಲ. ಇಷ್ಟು ಒಳ್ಳೆ ಸ್ಥಾನದಲ್ಲಿದ್ದೀರಿ ಅಥವಾ ಇಷ್ಟು ಆಸ್ತಿ ಸಂಪಾದನೆ ಮಾಡಿದ್ದೀರಿ, ಇಷ್ಟು ಉತ್ತಮವಾದಂತಹ ಜೀವನ ನಿಮಗೆ ಅಂತ ಹೇಳುವಾಗ ಬಹಳ ಕಷ್ಟಪಟ್ಟಿದ್ದೆ ನಾನು, ಅದಕ್ಕೋಸ್ಕರ ಬಹಳ ತ್ಯಾಗ ಮಾಡಿದ್ದೀನಿ ನಾನು, ಇಷ್ಟೆಲ್ಲ ಪರಿಶ್ರಮದಿಂದ ಇವತ್ತೆಲ್ಲ ನಾನು ಪಡ್ಕೊಂಡಿದ್ದೀನಿ ಅಂತೇಳಿ ಅಲ್ಲಿ ದೇವರು ಅನ್ನುವಂಥದ್ದ ಕೃಪೆ ಅನ್ನುವಂಥದ್ದನ್ನ ಅನೇಕ ಜನರು ಮರೆತು ಬಿಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಅನೇಕರನ್ನು ನೋಡುವಾಗ ಬೇಕಾದಷ್ಟು ಎಲ್ಲ ಆಶೀರ್ವಾದಗಳು ಅವರ ಜೀವನದಲ್ಲಿ ಇದ್ದಾಗ ಕೂಡ, ಅವರ ಪರಿಶ್ರಮ ಅವರಲ್ಲಿ ಇದ್ದಾಗ ಕೂಡ ಅವ್ರು ಹೇಳುವಂತ ಮಾತೇನಂತ ಹೇಳಿದ್ರೆ, ಎಲ್ಲ ದೇವರ ಕೃಪೆ, ಎಲ್ಲ ದೇವರು ನನಗೆ ದಯಪಾಲಿಸಿಕೊಂಡಿದ್ದಾನೆ ಎಂಬುದಾಗಿ. ನಾವುಗಳು ಬದುಕುಳಿರುವಂಥದ್ದೇ ದೇವರ ಅಮೂಲ್ಯವಾದಂತಹ ಒಂದು ಕೃಪೆ. ದೇವರ ಕೃಪೆಯ ಮೂಲಕವಾಗಿ ಇವತ್ತು ನಾವುಗಳು ಜೀವಿತರ ಸಂಖ್ಯೆಯಲ್ಲಿ ಬದುಕಿದ್ದೇವೆ. ಬೈಬಲ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಬದುಕುಳಿದಿರುವುದು ಆತನ ಕರುಣೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ರಾತ್ರಿ ಮಲಗಿದಂತ ನಾವು ಬೆಳಿಗ್ಗೆ ಎದ್ದೇಳ್ತೇವೆ ಅಂತಕ್ಕಂಥ ಗ್ಯಾರಂಟಿ ನಮಗಿಲ್ಲ. ಆದರೆ ದೇವರು ತನ್ನ ಕೃಪೆಯನ್ನ ನಮ್ಮ ಮೇಲೆ ಹಾಕಲು ಸುರಿಯ ಮಾಡಿದ್ದಾನೆ. ನಾವು ಪಾಪಿಗಳಾಗಿದ್ದಾಗಲೂ ಕೂಡ, ನಾವು ದೇವರ ಮಾರ್ಗದಿಂದ ದೂರಕ್ಕೆ ಹೋಗಬೇಕಾದ್ರೂ ಕೂಡ, ಇವತ್ತಲ್ಲ ನಾಳೆ ನನ್ನ ಮಗಳು ನನ್ನ ಅಮೂಲ್ಯವಾದಂತಹ ಕೃಪೆಯನ್ನ ಆ ಶಿಲುಬೆಯ ಮೂಲಕವಾಗಿ ಕಂಡುಕೊಂಡು ನನ್ನ ಕಡೆಗೆ ತಿರುಗಿಕೊಳ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆಯ ಮೂಲಕವಾಗಿ ಯೇಸು ಸ್ವಾಮಿ ನಮ್ಮನ್ನ ಆತನು ನೋಡುವಂತವನಾಗಿದ್ದಾನೆ. ಪ್ರತಿದಿನ ದೇವರು ನಮ್ಮನ್ನ ನೋಡುವಂತ ದೇವರಾಗಿದ್ದಾನೆ. ಅದರಿಂದ ಓದಿ ಕೇಳುವಂತ ಹಳೆ ಒಡಂಬಡಿಕೆಯ ವಾಕ್ಯ ಭಾಗದಲ್ಲಿ ನಾವು ಗಮನಿಸುವುದಾದರೆ, ಮೀಕನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯದ
15ರಿಂದ 20 ವಚನಗಳನ್ನು ನಾವು ಗಮನಿಸುವಾಗ ಪಾಪದ ಬಂಧನದಿಂದ ಬಿಡಿಸಿದಂತ ಒಂದು ಕೃಪೆ. ಇಸ್ರಾಯೇಲರ ಜೀವಿತವನ್ನು ನಾವು ನೋಡುವಾಗ ಆ ಇಸ್ರಾಯೇಲರನ್ನ ದೇವರು ತನ್ನ ಸ್ವಕೀಯ ಜನಾಂಗವನ್ನಾಗಿ ಅವರನ್ನು ಆಯ್ಕೆ ಮಾಡಿಕೊಂಡು ಅವರ ಸಂಕಷ್ಟಗಳಲ್ಲಿ ಅವರ ಪ್ರಾರ್ಥನೆಗಳನ್ನು ಕೇಳಿ ಐಗುಪ್ತ ದೇಶದ ಬಂಧನದಲ್ಲಿರ್ತಕ್ಕಂಥ ಅವರನ್ನ ತಂದೆಯಾದಂಥ ದೇವರ ಅಮೂಲ್ಯವಾದಂತಹ ಕೃಪೆಯ ಮೂಲಕವಾಗಿ ಆ ಕೃಪೆಯಿಂದಲೇ ಬಿಡುಗಡೆ ನಾಯಕನಾಗಿರ್ತಕ್ಕಂಥ ಮೋಶೆಯನ್ನು ಅವರ ಬಳಿಗೆ ಕಳಿಸಿ ಆ ಬಂಧನದಿಂದ ಅವರನ್ನು ಬಿಡಿಸಿಕೊಂಡು ಬರುವಾಗ ದಾರಿ ಉದ್ದಕ್ಕೂ ಅವರ ಪ್ರಯಾಣದಲ್ಲಿ ಅನೇಕ ಇಸ್ರಾಯೇಲರು ದೇವರಿಗೆ ವಿರುದ್ಧವಾಗಿ ಜೀವಿಸುವಂಥದ್ದನ್ನು ನಾವು ನೋಡ್ತೇವೆ. ನೋಡ್ರಿ, ಐಗುಪ್ತ ದೇಶದಲ್ಲಿ ಬಹಳಷ್ಟು ಕಣ್ಣೀರಿಂದ ಪ್ರಾರ್ಥನೆ ಮಾಡಿದರು. ದೇವರ ಪ್ರಾರ್ಥನೆ ಕೇಳಿ ಅವರನ್ನು ಬಿಡಿಸಿದ ಹಾಲು ಜೇನು ಹರಿಯುವಂತಹ ಕಾನಾನ್ ದೇಶಕ್ಕೆ ನಡೆಸುವುದಕ್ಕಾಗಿ ಬಿಡುಗಡೆ ನಾಯಕನಾಗಿರ್ತಕ್ಕಂಥ ಮೋಶೆಯ ಮೂಲಕವಾಗಿ ಅವರನ್ನ ನಡೆಸಿಕೊಂಡು ಹೋಗುವಾಗ ಬಿಡುಗಡೆಗೊಂಡಂತ ಬಂಧನದಿಂದ ಬಿಡುಗಡೆಗೊಂಡಂತ ಇಸ್ರಾಯೇಲ್ ಜನರು ಏನ್ ಮಾಡ್ತಾರೆ? ದೇವರಿಗೆ ವಿರುದ್ಧವಾಗಿ ಜೀವಿಸುವಂತದನ್ನು ನಾವು ನೋಡ್ತಾ ಇದ್ದೇವೆ. ದೇವರಿಗೆ ವಿರುದ್ಧವಾಗಿ ಪಾಪಗಳನ್ನು ಮಾಡುವಂತದನ್ನು ನಾವು ನೋಡ್ತಾ ಇದ್ದೇವೆ. ಅವರು ಸಂಚಾರ ಮಾಡತಕ್ಕಂಥ ಮಾರ್ಗದುದ್ದಕ್ಕೂ ಕೂಡ ಅಲ್ಲಿದ್ದಂತ ಅನೇಕ ಸಮುದಾಯಗಳ ಒಂದು ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾಗ್ತಾರೆ. ಲೋಕದ ರೀತಿಯ ಆಶಾ ಆಕಾಂಕ್ಷೆಗಳಿಗೆ ಅವರು ಬಲಿಯಾಗ್ತಾರೆ. ದೇವರು ಬಿಡಿಸಿದಂತ ಅಮೂಲ್ಯವಾದಂತಹ ಕೃಪೆಯನ್ನ ಮರೆತು ಅವರು ಜೀವಿಸುವಾಗ ನಾನಾ ವಿಧವಾದಂತಹ ಪಾಪಗಳ ಮೂಲಕವಾಗಿ ದೇವರ ಶಾಪಕ್ಕೆ ಅವರು ಒಳಗಾಗ್ತಾರೆ. ಅದರ ಜೊತೆಗೆ ದೇವರ ಕೋಪಕ್ಕೆ ಕೂಡ ಅವರು ಒಳಗಾಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ತಂದೆಯಾದಂತಹ ದೇವರ ಕೃಪೆ ಬಹಳಷ್ಟು ಅಮೂಲ್ಯವಾದಂತಹ ಒಂದು ಕೃಪೆಯಾಗಿದೆ. ತಾನು ಕೋಪಿಸಿಕೊಂಡಾಗಿಯೂ ಕೂಡ ತನ್ನ ಜನರಾಗಿರ್ತಕ್ಕಂಥ ಇಸ್ರಾಯೇಲರಿಗೆ ದೇವರ ಶಾಪ ಬರುತ್ತದೆ ಅಂತಕ್ಕಂಥದ್ದು ಗೊತ್ತಾಗಿದ್ದಾಗ ಕೂಡ ಅದನ್ನು ತಡೆಯುವುದಕ್ಕಾಗಿ, ಆ ಶಾಪದಿಂದ ಅವರನ್ನ ಬಿಡಿಸುವುದಕ್ಕಾಗಿ ಅನೇಕ ಪ್ರವಾದಿಗಳನ್ನ ಅವರ ಬಳಿಗೆ ದೇವರು ಕಳಿಸಿಕೊಂಡ. ಅನೇಕ ಪ್ರವಾದಿಗಳನ್ನ ಅವರ ಬಳಿಗೆ ಕಳಿಸಿ ಅವರ ತಪ್ಪುಗಳನ್ನ ಪಾಪಗಳನ್ನ ತಿದ್ದಿಕೊಂಡು ದೇವರ ಕಡೆಗೆ ಹಿಂದಿರುವುದಾದ್ರೆ ದೇವರವರನ್ನ ಅದ್ಭುತವಾದಂತಹ ರೀತಿಯಲ್ಲಿ ಆಶೀರ್ವಾದ ಮಾಡಿ ನಡೆಸುವಂತವನ್ನಾಗಿದ್ದಾನೆ ಅನ್ನೋದಕ್ಕೆ ಈ ಮೀಕನ ಪ್ರವಾದನೆ ಗ್ರಂಥದ 18ನೇ ವಚನದಲ್ಲಿ ನಾವು ನೋಡುವುದಾದ್ರೆ ವಾಕ್ಯ ಹೇಳಿದ್ರೆ 18ನೇ ವಚನವನ್ನು ನೋಡುವಾಗ, ನೀನು ನಿನ್ನ ಶಾಸ್ತ್ರದಲ್ಲಿ ಉಳಿದವರ ಅಪರಾಧವನ್ನ ಕ್ಷಮಿಸುವವನು, ಅವರ ದ್ರೋಹವನ್ನು ಲೆಕ್ಕಿಸದವನು ಆಗಿದೆ. ಹೌದು, ನಮ್ಮ ದೇವರು ನಿತ್ಯವೂ ಕೋಪಿಸುವುದಲ್ಲ, ಕರುಣೆಯೇ ಆತನಿಗೆ ಇಷ್ಟ ಎಂಬುದಾಗಿ. ನಮ್ಮ ದೇವರು ಏನ್ ಮಾಡ್ತಾರಂತೆ? ನಿತ್ಯವೂ ಕೋಪಿಸುವುದಲ್ಲ, ಕರುಣೆಯೇ ಆತನಿಗೆ ಇಷ್ಟ. ಯಾವಾಗ ನಾವು ನಮ್ಮ ತಪ್ಪುಗಳನ್ನ ಪಾಪಗಳನ್ನ ದೇವರ ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಂಡು ಸರಿ ದಾರಿಗೆ ಬರ್ತೇವೆ, ಆಗ ದೇವರು ನಮ್ಮನ್ನ ತನ್ನ ಕೋಪದಿಂದ ನಮ್ಮನ್ನ ಬಿಡಿಸ್ತಾನೆ. ಮತ್ತು ಆ ದೇವರ ಅಮೂಲ್ಯವಾದಂತ ಕರುಣೆ ಎನ್ನುವಂತ ಕೃಪೆ ನಮ್ಮ ಬದುಕಿನಲ್ಲಿ, ನಮ್ಮ ಸಭೆ ಸಮುದಾಯದ ಬದುಕಿನಲ್ಲಿ ಆ ಕೃಪೆಯನ್ನು ಹೊಂದಿಕೊಳ್ಳೋದಕ್ಕೆ ನಮಗೆ ಸಹಾಯಕ ಆಗುತ್ತೆ. ಎಲ್ಲಿಯವರೆಗೆ ನಾವು ದೇವರ ಕಡೆಗೆ ತಿರುಗಿಕೊಳ್ಳುವುದಿಲ್ವೋ ಅಲ್ಲಿವರೆಗೆ ನಾವು ದೇವರ ಕೃಪೆಯಿಂದ ಹೊಂದಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಲೌಕಿಕವಾದಂತಹ ಅನೇಕ ಆಶೀರ್ವಾದಗಳನ್ನು ಪಡ್ಕೊಳ್ಳೋದಕ್ಕಾಗಿ, ಲೌಕಿಕವಾದಂತಹ ಜೀವನದಲ್ಲಿ ಉತ್ತಮವಾದಂತಹ ಜೀವನ ಕ್ರಮ ನಮ್ಮದಾಗ್ತದೆ. ಆದರೆ ಆಧ್ಯಾತ್ಮಿಕವಾದಂತಹ ಪರಿಸ್ಥಿತಿಗಳನ್ನು ನಾವು ನೋಡುವಾಗ ವಾಕ್ಯ ಹೇಳಿದ್ರೆ ನಾವು ದೇವರ ಕಡೆಗೆ ತಿರುಗಿಕೊಂಡಾಗ ಮಾತ್ರ ಆ ಕೃಪೆಯನ್ನು ಹೊಂದುವುದಕ್ಕಾಗಿ ಇವತ್ತು ದೇವರು ನಮಗೆ ಅತಿವಾದಂತಹ ಆಹ್ವಾನವನ್ನ ಯೇಸು ಸ್ವಾಮಿ ನೀಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನೆರಡನೇದಾಗಿ ನಾವು ಓದಿ ಕೇಳಿದಂತ ದೇವರ ವಾಕ್ಯದ ಭಾಗದಲ್ಲಿ ನಾವು ನೋಡೋದಾದ್ರೆ ಮಾರ್ಕನು ಬರೆದಂತ ಸುವಾರ್ತೆ 10ನೇ ಅಧ್ಯಾಯ ವಚನ 46ರಿಂದ 52ರ ಭಾಗದಲ್ಲಿ ನಾವು ನೋಡುವಾಗ, ಅಸ್ವಸ್ಥತೆಯಿಂದ ಸ್ವಸ್ಥತೆಗೆ ನಡೆಸುವಂತ ಯೇಸುವಿನ ಕೃಪೆ ಎಂಬುದಾಗಿ. ಮೊದಲನೇದಾಗಿ ಪಾಪದಿಂದ ಬೆಳೆಸಿದಂತ ದೇವರ ಕೃಪೆ, ಎರಡನೇದಾಗಿ ಅಸ್ವಸ್ಥತೆಯಿಂದ ಸ್ವಸ್ಥತೆಗಳಿಗೆ ನಡೆಸಿದಂತ ಯೇಸುವಿನ ಕೃಪೆ ಎಂಬುದಾಗಿ. ಕ್ರಿಸ್ತನಲ್ಲಿ ಆತ್ಮೀಯರೇ, ಯೇಸು ಕ್ರಿಸ್ತನ 3.5 ವರ್ಷಗಳ ಸೇವಾ ಜೀವನವನ್ನು ನಾವು ಗಮನಿಸುವಾಗ ಇಡೀ ಯೇಸುವಿನ ಸೇವೆ ಗಲಿಲಾಯ ಪ್ರಾಂತಕ್ಕೆ ಸೀಮಿತವಾದಂತಹ ಒಂದು ಸೇವೆಯಾಗಿದೆ. ಗಲಿಲಾಯ ಸುತ್ತಮುತ್ತಲಿನ ಹಳ್ಳಿ ಪಟ್ಟಣಗಳು ಮತ್ತು ಮುಖ್ಯವಾಗಿ ಯೇಸು ಕೂಡ ಆ ಗಲಿಲಾಯದ ಹತ್ತಿರದಲ್ಲಿ ಇರತಕ್ಕಂಥ ಕಪೆರ್ನೌಮ್ ಅಂತಕ್ಕಂಥ ಒಂದು ಪಟ್ಟಣದಲ್ಲಿ ಒಂದು ಮನೆಯನ್ನು ಮಾಡಿಕೊಂಡು ಯೇಸು ತನ್ನ ಸೇವೆಯನ್ನ ಆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲ, ಆ ಗಲಿಲಾಯವನ್ನೇ ಯಾಕೆ ಸ್ವಾಮಿ ಆಯ್ಕೆ ಮಾಡಿಕೊಳ್ತಾನೆ ಎಂಬುದಾಗಿ ನಾವು ನೋಡಿದಾದ್ರೆ ಬೇರೆ ಗಲಿಲಾಯ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನರು ತುಳಿತಕ್ಕೆ ಒಳಗಾದಂಥವರಾಗಿದ್ದರು, ಸಮಾಜದ ಅಂಚಿಗೆ ತಳ್ಳಲ್ಪಟ್ಟಂಥವರಾಗಿದ್ದರು.
ಒತ್ತಡಗಳನ್ನ ಅವರ ಮೇಲೆ, ಒತ್ತಡದಿಂದ ಅನೇಕ ಭಾರಗಳನ್ನ ಅವರ ಮೇಲೆ ಹಾಕಿದಂತ ಸಂಗತಿ. ಅನೇಕರು ಕೂಡ ಅಸ್ವಸ್ಥರಾಗಿ ಜೀವಿಸುವಂತವರನ್ನ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಯಾರಿಗೂ ಬೇಡವಾಗಿರ್ತಕ್ಕಂಥ ಜನರ ಬಳಿಗೆ ಯೇಸು ಗಲ್ಲಾಯವನ್ನು ಆಯ್ಕೆ ಮಾಡಿಕೊಂಡು ಅಸ್ವಸ್ಥತೆಯಿಂದ ಕೂಡಿದಂತ ಜನರನ್ನ ಸ್ವಸ್ಥತೆಗೆ ತನ್ನ ಅಮೂಲ್ಯವಾದಂತಹ ಕೃಪೆಯ ಮೂಲಕವಾಗಿ ನಡೆಸುವಂತದನ್ನ ನಾವು ನೋಡ್ತಾ ಇದ್ದೀವಿ. ಇಂದಿನ ವಾಕ್ಯ ಭಾಗವನ್ನು ನಾವು ಗಮನಿಸುವಾಗ ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 46ರಿಂದ 52ನೇ ವಚನದಲ್ಲಿರ್ತಕ್ಕಂಥ ಪರಿಚಯ ನಮ್ಮೆಲ್ಲರಿಗೆ ಬಹಳ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ಪರಿಚಯ. ಏನ್ ಮಾಡ್ತಾರೆ ಯೇಸು ಸ್ವಾಮಿಯಲ್ಲಿ ವಾಕ್ಯ ಓದೋ ಕೇಳಿಸ್ಕೊಂಡ್ರೆ ಏನ್ ಮಾಡ್ತಾರೆ ಯೇಸು ಸ್ವಾಮಿಯಲ್ಲಿ? ಯಾರು ಮಗನನ್ನ? ತಿಮಾಯನ ಮಗನಾಗಿರ್ತಕ್ಕಂಥ ಬಾತಿಮಾಯನಿಗೆ ಎರಡೂ ಕಣ್ಣುಗಳು ಬಹಳ ಚೆನ್ನಾಗಿ ಕಾಣಿಸ್ತಾ ಇದ್ವು ಅಲ್ಲ, ಎಲ್ಲರೂ ಬಹಳ ಕಣ್ಣಿಗೆ ಹೊಳಿತಾ ಇದ್ರಲ್ಲ. ಕತ್ತಲೆ ತುಂಬಿರುವಂತಹ ವ್ಯಕ್ತಿಯ ಜೀವನ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ಎರಿಕೋವಿನ ಹತ್ತಿರಕ್ಕೆ ಬಂದ ಸಂದರ್ಭದಲ್ಲಿ ಆತನ ಶಿಷ್ಯರು ಬಹು ಜನರ ಗುಂಪು ಊರಿನಿಂದ ಹೊರಟು ಹೋಗುತ್ತಿರುವಾಗ ತಿಮಾಯನ ಮಗನಾದ ಬಾತಿಮಾಯನು ದಾರಿಯ ಮಗ್ಗದಲ್ಲಿ ಕೂತಿದ್ದನು. ಅವನು ಕೂಡ ಭಿಕ್ಷಕನಾಗಿದ್ದಾನೆ. ಭಿಕ್ಷೆ ಯಾಕೆ ಬರ್ತಿದ್ದಾರೆ ಅವರು? ಭಿಕ್ಷುಕರನ್ನು ನೋಡಿದ್ರಲ್ಲ, ಭಿಕ್ಷೆ ಬಿಡ್ತಾ ಇರ್ತಾರೆ. ಬಸ್ ನಿಲ್ದಾಣಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ಇನ್ನು ಸಂತೆ ಬಜಾರ್ಗಳಲ್ಲಿ ಅನೇಕರು ಭಿಕ್ಷೆ ಬೇಡ್ತಾ ಇರ್ತಾರೆ. ಯಾಕೆ ಭಿಕ್ಷೆ ಬೇಡ್ತಾರೆ ಅವರು? ಭಿಕ್ಷುಕರು ನೋಡಿದ್ರು ನೀವು ಯಾಕೆ ಭಿಕ್ಷೆ ಬೇಡ್ತಾರೆ ಅವರು? ದುಡಿಲಿಕ್ಕೆ ಶಕ್ತಿ ಇರೋದಿಲ್ಲ. ಮತ್ತೆ ಕೆಲವರಿಗೆ ಕಣ್ಣು ಕಾಣುವುದಿಲ್ಲ, ಕೆಲವರಿಗೆ ಕಾಲುಗಳಿರೋದಿಲ್ಲ, ಅಂದಾಗಲಿಕ್ಕೆ ಇನ್ ಕೆಲವರಿಗೆ ಕೈಗಳಿರೋದಿಲ್ಲ, ಇನ್ ಕೆಲವರಿಗೆ ದೈಹಿಕವಾದಂಥ ರೀತಿಯಲ್ಲಿ ನಾನಾ ವಿಧವಾದಂತಹ ಕಾಯಿಲೆಗಳನ್ನು ಒಳಗಾಗಿ ಅವ್ರಿಗೆ ಈ ಲೋಕದಲ್ಲಿ ಇನ್ನೊಬ್ಬರನ್ನೇ ಆತುಕೊಂಡು ಜೀವನ ಮಾಡತಕ್ಕಂಥ ಪರಿಸ್ಥಿತಿ ಒಳಗಾದಾಗ ಹೋಗೋ ಬರೋ ಅಲ್ಲಿ ಜನರಲ್ಲಿ ಅವರು ಭಿಕ್ಷೆ ಕೇಳುವಾಗ ನಮ್ಗೆ ಯಾರಾದ್ರೂ ಏನಾದ್ರು ಕೊಡ್ತಾರೆ ಅಂತಕ್ಕಂಥ ಭಾವನೆಯಿಂದ ಭಿಕ್ಷೆಯನ್ನು ಬೇಡ್ತಾ ಇರ್ತಾರೆ. ಇಲ್ಲಿ ಕೂಡ ಈ ಬಾತಿಮಾಯ ಅಂತಕ್ಕಂಥ ಈ ಹುಟ್ಟು ಕುರುಡ ನನ್ನ ಎರಡೂ ಕಣ್ಣುಗಳು ಇಲ್ಲದೆ ಇದ್ದುದರಿಂದ, ಹುಟ್ಟು ಕುರುಡನಾಗಿದ್ದರಿಂದ ಆ ಎರಿಕೋವಿನ ದಾರಿಯಲ್ಲಿ ತನ್ನ ಇತರ ಭಿಕ್ಷುಕ ಸ್ನೇಹಿತರೊಟ್ಟಿಗೆ ಆತನು ಭಿಕ್ಷೆ ಬೇಡ್ತಾ ಇರ್ತಾನೆ. ಭಿಕ್ಷೆ ಬೇಡಬೇಕಾದ ಸಂದರ್ಭದಲ್ಲಿ ಅಲ್ಲಿ ಅದೇ ದಾರಿಯಲ್ಲಿ ಯಾರು ಪ್ರಯಾಣ ಮಾಡ್ತಾ ಇದ್ದಂತೆ? ಯೇಸು ಸ್ವಾಮಿ ಪ್ರಯಾಣ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಪ್ರಯಾಣ ಮಾಡಬೇಕಾದ ಸಂದರ್ಭದಲ್ಲಿ ಏನ್ ಮಾಡ್ತಾರೆ? ಆ ಹುಟ್ಟು ಕೂಡ ಏನ್ ಮಾಡ್ತಾರೆ? ಆ ಹುಟ್ಟು ಕೂಡ ಯೇಸು ಸ್ವಾಮಿ ಪ್ರಯಾಣ ಮಾಡ್ತಾ ಇದ್ದಾರೆ ಅಂತ ಹೇಳಿ ಏನ್ ಮಾಡ್ತಾರೆ? ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಅಂತ ಹೇಳಿ ಅಲ್ಲಿ ಹೋಗುವಂತ ದಾವೀದನ ಕುಮಾರನೇ ಯೇಸು ಅಂತ ಹೇಳಿ ನಮಗೆ ಗೊತ್ತಾಯ್ತು. ನೋಡಿಲ್ಲ ಅವರು ಇಲ್ಲಿ ಎರ್ಕೋವಿನ ದಾರಿಯಲ್ಲಿ ಯೇಸು ಸ್ವಾಮಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅದನ್ನು ನೋಡಿಲ್ಲ. ನೋಡ್ಲಿಕ್ಕೆ ಅವ್ರು ಕಣ್ಣುಗಳೇ ಕಾಣಿಸ್ತಾ ಇಲ್ಲ ಅವ್ರ ಯಾತ್ರೆಗೆ. ವಾಕ್ಯದಲ್ಲಿ ನಾವು ನೋಡ್ತೇವೆ ಅಲ್ಲಿದ್ದಂತ ಅದರೊಟ್ಟಿಗಿದ್ದಂತವ್ರು ಹೇಳ್ತಾರೆ, ನಜರೇತಿನ ಯೇಸುವೆಂದು ಅವನು ಕೇಳಿ ನೋಡ್ಲಿಲ್ಲ, ನೋಡ್ಲಿಕ್ಕೆ ಕಣ್ಣುಗಳಿಲ್ಲ, ಅದನ್ನ ಕೇಳಿ ದಾವೀದನ ಕುಮಾರನೇ ಯೇಸುವೆ ನನ್ನ ಕರುಣಿಸು ಎಂಬುದಾಗಿ ಗಟ್ಟಿಯಾಗಿ ಆತನು ಹೋಗ್ತಾರೆ. ಗಟ್ಟಿಯಾಗಿ ಆತನು ಕೂಗುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಅಲ್ಲಿದ್ದಂತ ಆತನ ಸಹಪಾಠಿಗಳು ಜೊತೆ ಭಿಕ್ಷೆ ಬೇಡ್ತಕ್ಕಂಥ ಅಲ್ಲಿದ್ದಂಥವ್ರು ಹೇಳ್ತಾರೆ, ಸುಮ್ಮನೀರು ಎಂಬುದಾಗಿ ಆತನನ್ನ ಸುಮ್ಮನೆ ಎಂಬುದಾಗಿ ಆತನನ್ನ ಕರೆದಿಸ್ತಾರೆ. ಹಾಗಿದ್ರೆ ಇಲ್ಲಿ ಈ ಹುಟ್ಟು ಕೂಡಲಾಗಿರ್ತಕ್ಕಂಥ ಬಾತಿಮಾಯನಿಗೆ ಕಣ್ಣು ಕಾಣಿಸ್ತಿರಲಿಲ್ಲ ಅಷ್ಟೇ, ಅದಕ್ಕೆ ಕಿವಿ ಸ್ಪಷ್ಟವಾಗಿ ಕೇಳಿಸ್ತಾ ಇದ್ವು. ಅವರಿಗೆ ಸತ್ಯ ಯಾವುದು ಅನ್ನುವಂಥದ್ದನ್ನ ಕಿವಿಯಿಂದ ಕೇಳಿಸಿಕೊಳ್ಳುವಂತ ಒಂದು ದೊಡ್ಡ ದೇವರ ಭಕ್ತರಾಗಿಲ್ಲ. ಕಣ್ಣುಗಳು ಕಾಣಿಸ್ತಾ ಇಲ್ಲ, ಆದ್ರೆ ಕಿವಿ ಸತ್ಯವನ್ನ, ಸತ್ಯ ದೇವರ ಕುಮಾರನಾಗಿರುವಂತ ಯೇಸುವಿನ ಕುರಿತಾಗಿ ಆತನು ತಿಳಿದುಕೊಂಡಂತ ವ್ಯಕ್ತಿಯಾಗಿದ್ದ. ಯೇಸು ಈಗಾಗಲೇ ಆ ಭಾಗದ ಅನೇಕ ಕಡೆಗಳಲ್ಲಿ ಆತನು ಸಂಚಾರ ಮಾಡ್ತಾ ಇದ್ದ. ಜನ ಹೇಳ್ತಾ ಇದ್ರು, ಯೇಸುವಿನ ಮೂಲಕವಾಗಿ ನನಗೆ ರೋಗ ವಾಸಿಯಾಯಿತು, ಯೇಸುವಿನ ಮೂಲಕವಾಗಿ ನನ್ನ ದೆವ್ವ ಬಿಟ್ಟು ಹೋಯಿತು ಎಂಬುದಾಗಿ, ಯೇಸುವಿನ ಮೂಲಕವಾಗಿ ನನ್ನ ಜೀವನದಲ್ಲಿ ಅದ್ಭುತವಾಯಿತು, ಯೇಸುವಿನ ಮೂಲಕವಾಗಿ ನನ್ನ ಮಕ್ಕಳಿಗೆ ಗುಣವಾಯಿತು, ವಾಸಿಯಾಗಿರತಕ್ಕಂಥ ಘಟನೆಗಳನ್ನ ಜನ ಮಾತನಾಡುವ
ಕುಳಿತುಕೊಂಡು ಭಿಕ್ಷೆ ಬೇಡ್ತಕ್ಕಂಥ ಭಿಕ್ಷುಗಾರನಾಗಿರ್ತಕ್ಕಂಥ ಬಾರ್ತಿಮಾಯ ಎಲ್ಲ ಕೇಳಿಸ್ಕೊಳ್ತಾ ಇದ್ದ. ನೋಡ್ರಿ, ಕಣ್ಣು ಕಾಣಿಸ್ತಾ ಇಲ್ಲ, ಆದ್ರೆ ಎಲ್ಲ ಕೇಳಿಸ್ಕೊಳ್ತಾ ಇದ್ದ. ನೋಡ್ರಿ, ನಾವು ಕೂಡ ಬಸ್ ಸ್ಟ್ಯಾಂಡ್ ಹತ್ರ ಒಂದು ವಾರ ನಾವು ಕುತ್ಕೊಂಡ್ರೆ, ನಮ್ಮ ಬಸ್ ಸ್ಟ್ಯಾಂಡ್ ಐತೆ ಸುಮ್ಮನೆ ಬಸ್ ಸ್ಟ್ಯಾಂಡ್ ಹತ್ರ ಮುಂಜಾನೆ ಬೆಳಿಗ್ಗೆ 6 ಗಂಟೆಗೆ ಹೋಗಿ 10 ಗಂಟೆ ಮಟ್ಟ ನಾವು ಕುತ್ಕೊಂಡ್ರೆ, ಕಲ್ಲು ಉಚ್ಕೊಂಡು ಕುತ್ಕೊಂಡ್ರು ಕೂಡ ನಮ್ಗೆ ಯಾವ ಬಸ್ಸಿಗೆ ಹೋಗ್ತಾರ, ಯಾರು ಎಷ್ಟೊತ್ತಿಗೆ ಹೋಗಿ ಬರ್ತಾರ, ಕಣ್ ಕಾಣೋದು ಚಿಂತೆ ಇಲ್ಲ. ಅಲ್ಲಿ ಕುತ್ಕೊಂಡ್ರೆ ನಮ್ಗೆ ಏನಾಗ್ತದೆ, ಚೆನ್ನಾಗಿ ಅವ್ರ ಭಾಷೆ ಅವ್ರು ಮಾತಾಡೋದು ಕೇಳಿ ಅವ್ರ ಸ್ವರಗಳ ಮೂಲಕವಾಗಿ ಕಂಡಿದ್ದೇವೆ. ಈಗ ಹೋದ್ರು ಬಂದ್ರು ಎಲ್ಲ ಘಟನೆಗಳು ನಾವು ಕಣ್ಕಾಲ್ಗೂ ಟಿವಿಯಿಂದ ಕೇಳಿಸ್ಕೊಳ್ತಾ ಇದ್ದೀವಿ. ದಾರಿಯಲ್ಲಿ ಕುತ್ಕೊಳ್ಳುವಾಗ ಇಲ್ಲಿ ಆ ಬಾರ್ತಿಮಾಯ ಅಂತಕ್ಕಂಥ ಹುಟ್ಟು ಕೂಡ ಆ ದಾರಿಯಲ್ಲಿ ಹಾಕಿಕೊಂಡಾಗ ಯೇಸುವಿನ ಕುರಿತಾಗಿ ಅದು ಸ್ಪಷ್ಟವಾಗಿ ತಿಳ್ಕೊಂಡಿದ್ದ. ಯೇಸುವಿನ ಮೂಲಕವಾಗಿ ನಾನು ಲೋಕವನ್ನು ನೋಡುವುದಕ್ಕೆ ಸಹಾಯಕ ಆಗ್ತದೆ ಎಂಬುದಾಗಿ ಬಲವಾಗಿ ಸ್ವಾಮಿಯನ್ನು ನಂಬಿದಂತ ಒಬ್ಬ ದೊಡ್ಡ ಭಕ್ತನಾಗಿ. ಅದರಿಂದಲೇ ಅದನ್ನು ಯೇಸು ಹೋಗ್ತಾ ಇದ್ದಾನೆ, ನಜರೇತಿನ ಯೇಸು ಹೋಗ್ತಾ ಇದ್ದಾನೆ ಎಂಬುದಾಗಿ ಯಾವಾಗ ಆತನಿಗೆ ಗೊತ್ತಾಯಿತೋ ಅನ್ಕೊಂಡ ಇದೇ ಚಾನ್ಸ್ ಎಂಬುದಾಗಿ ಅದನ್ನು ತಿಳ್ಕೊಂಡ. ಈ ಒಂದು ಸುವರ್ಣ ಅವಕಾಶವನ್ನ ನನ್ನ ಜೀವನದಲ್ಲಿ ತಪ್ಪಿಸಿಕೊಳ್ಳಬಾರದು ಎಂಬುದಾಗಿ ಆಲೋಚನೆ ಮಾಡಿದಂತ ಹುಟ್ಟು ಕೂಡ ಅಲ್ಲಿಯವರೆಗೆ ಜನರ ಬಳಿಯಲ್ಲಿ ಭಿಕ್ಷೆ ಬೇಡಿದಂತ ವ್ಯಕ್ತಿ ಯೇಸು ಹೋಗ್ತಾಗಿರತಕ್ಕಂಥ ವಾರ್ತೆ ಆತನಿಗೆ ತಿಳಿದು ಬಂದಾಗ ಅದು ಗಟ್ಟಿಯಾಗಿ ಕೂಗ್ತಾನೆ, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡೆ. ಹಾಗೆ ಸ್ವಾಮಿ ಏನ್ ಮಾಡ್ತಾರೆ, ನಿಂತ ಅಂಗಸುತ್ತ ಯೇಸು ಸ್ವಾಮಿ ನಿಂತ. ಆತ ಗಟ್ಟಿಯಾಗಿ ಕೂಗುವಾಗ ಮತ್ತೆ ಆತನು ಕೂಗುವಾಗ ಯೇಸು ಸ್ವಾಮಿ ಆ ಸ್ಥಳದಲ್ಲಿ ಆತನು ನಿಲ್ಲುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮುಂದೆ ನಾವು ನೋಡ್ತೇವೆ, ನಿಂದ್ರುವುದು ಮಾತ್ರ ಅಲ್ಲ, ಯೇಸು ಸ್ವಾಮಿ ತನ್ನ ಜೊತೆ ಇದ್ದಂತ ಶಿಷ್ಯರಿಗೆ ಹೇಳ್ತಾರೆ, ಏನ್ ಮಾಡ್ತೇವೆ ಅವರನ್ನ ಕರ್ಕೊಂಡು ಬರ್ರಿ ಅಂತ ಹೇಳಿ. ಕರ್ಕೊಂಡು ಬರ್ರಿ ಅಂತ ಹೇಳುವಾಗ ಮುಂದೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನು ಬಂದ ತಕ್ಷಣವೇ ಯೇಸು ಸ್ವಾಮಿ ಹೇಳಿದಂತ ಮಾತು, ಧೈರ್ಯವಿರಲಿ, 7 ದಿನದ ಕರೆಯುತ್ತಾನೆ ಎಂಬುದಾಗಿ ಆತನ ಶಿಷ್ಯರು ಹೇಳಿದ ಸಂದರ್ಭದಲ್ಲಿ ಅವರು ತನ್ನ ಹೊದಿಕೆಯನ್ನು ತೆಗೆದುಹಾಕಿ ತಕ್ಕನೆ ಯೇಸುವಿನ ಬಳಿಗೆ ಬಂದನು. ಯೇಸು ಅವನನ್ನ, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಯೇಸು ಸ್ವಾಮಿ ಹೇಳ್ತಾರೆ. ಶಿಷ್ಯರ ಬಂದ ಆತನು ಕರೀತಾರೆ, ತನ್ನೆಲ್ಲ ಹೊದಿಕೆಯನ್ನು ತೆಗೆದುಕೊಂಡು ಅವನ್ನೆಲ್ಲ ಬಿಟ್ಟು ಯೇಸು ಸ್ವಾಮಿಯ ಬಳಿಗೆ ಆತನು ಬರ್ತಾನೆ. ಬಂದ ತಕ್ಷಣ ಸ್ವಾಮಿ ಕೇಳ್ತಾನೆ, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂಬುದಾಗಿ ಆತನು ಕೇಳ್ತಾನೆ. ನೋಡಿ, ಅಲ್ಲಿ ಬರ್ತಕ್ಕಂಥ ಭಿಕ್ಷೆ ಜನರು ಅದಕ್ಕೆ ಭಿಕ್ಷೆ ಹಾಕುವಂಥದ್ದು ಕೆಲಸ ಒಂದು ದಿನಕ್ಕೆ ಒಂದು ವಾರಕ್ಕೆ ಅಭಿಕ್ಷೆ ಹಣವನ್ನು ಸಂಪಾದನೆ ಮಾಡಿ ತನ್ನ ಬದುಕನ್ನ ಆತನು ಸಾಗಿಸ್ತಾ ಇದ್ದಾರೆ. ಆದ್ರೆ ಯೇಸುವನ್ನ ಸಂಧಿಸಿದಂತ ಈ ಹುಟ್ಟು ಕೂಡ ಏನ್ ಬೇಕು, ಏನ್ ಮಾಡ್ಬೇಕೆಂದಾಗಿ ಕೋರಿಕೆ ಅಂತ ಹೇಳುವಾಗ ನನಗೆ 1 ತಿಂಗಳಿಗೆ ಆಗುವಷ್ಟು ಹಣ ಕೊಟ್ಟು ಸ್ವಾಮಿ ಅಂತ ಕೇಳಿಲ್ಲ. 1 ತಿಂಗಳಿಗೆ ನನಗೆ ಊಟಕ್ಕಾಗುವಷ್ಟು ಜೀವನಕ್ಕೆ ಬೇಕಾದಂತ ಸಹಾಯವನ್ನು ಮಾಡಿ ಸ್ವಾಮಿ ಎಂಬುದಾಗಿ ಆತನು ಕೇಳಲಿಲ್ಲ. ನೋಡಿ, 1 ತಿಂಗಳಾದ್ಮೇಲೆ ನಾವು ಬಿಡಾಸ್ ಕೊಟ್ಟಿರೋ ಖಾಲಿಯಾಗಿ ಹೋಗ್ತದೆ. ಅದಕ್ಕೆ ಶಾಶ್ವತವಾದಂತ ಸ್ವಸ್ಥತೆಯನ್ನ ಬೆಳಕನ್ನ ನೋಡುವುದಕ್ಕಾಗಿ ಆತನು ಕೇಳ್ತಾನೆ. ಯೇಸು ಸ್ವಾಮಿ ಅಂತ ಹೇಳ್ತಾನೆ ಏನಂತ ಹೇಳಿದ್ರೆ, ನೋಡಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಆ ಕುರುಡನು ನನಗೆ ಏನು ಕೇಳ್ತಾನೆ, ಕಣ್ಣು ಬರುವಂತೆ ಮಾಡಬೇಕು ಅಂತ ಹೇಳ್ತಾನೆ. ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಎಂಬುದಾಗಿ ಆತನನ್ನು ಕೇಳಿದ. ಯಾವ ಹಣ ಕೇಳಲಿಲ್ಲ, ಯಾವ ಆಹಾರ ಪದಾರ್ಥಗಳನ್ನ ಕೇಳಲಿಲ್ಲ. ಆದ್ರೆ ಯೇಸು ಸ್ವಾಮಿ ಹತ್ರ ಕೇಳ್ತಾನೆ, ಸ್ವಾಮಿ ನನಗೆ ಗುರುವೇ ನನಗೆ ಕಣ್ಣು ಬರುವಂತೆ ಮಾಡು ಸಾಕು. ನೀನು ಕಣ್ಣು ಬರುವಂತೆ ಮಾಡಿದ್ರೆ ಲೋಕವನ್ನು ನಾನು ನೋಡ್ತೇನೆ, ಬೆಳಕನ್ನು ನಾನು ನೋಡ್ತೇನೆ. ಬೆಳಕಿನ ಮಗನಾಗಿ ಬೆಳಕಿನವನಾಗಿ ನಾನು ದುಡಿದು ಈ ಲೋಕದಲ್ಲಿ ಬದುಕ್ತೇನೆ ಅಂತಕ್ಕಂಥ ಒಂದು ನಂಬಿಕೆಯಿಂದ ಯೇಸು ಸ್ವಾಮಿ ಹತ್ರ ಬಂದು ಆತನು ಕಣ್ಣು ಕೇಳುವಂಥದ್ದನ್ನ ನಾವು ನೋಡ್ತಾ. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಹೋಗುವ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದ ಕೂಡಲೇ ಅವನಿಗೇನಾಗುತ್ತೆ, ಒಂದು ಕಣ್ಣು ಬರ್ತಾ 2 ಕಣ್ಣು ಬಂದರೆ 2 ಕಣ್ಣುಗಳು ಬರ್ತಾವ. ಅವನು 2 ಕಣ್ಣುಗಳು ಬಂದ ತಕ್ಷಣ ಅವನು ಆ ದಾರಿಯಲ್ಲಿ ಯಾರಿಂದ ಹೋಗ್ತಾರೆ, ಅವನು ಯೇಸು ಸ್ವಾಮಿ ಹೋಗುವಂಥದ್ದನ್ನು ನಾವು ಕ್ರಿಸ್ತ ಯೇಸುನಲ್ಲಿ ಪ್ರೀತಿಯ ದೇವತೆ. ಇವತ್ತು ಲೋಕದಲ್ಲಿ ದೇವರ ಭಕ್ತರಾಗಿ ಜೀವಿಸುವಂತ ನಾವುಗಳು ಕೂಡ ಕಣ್ಣಿದ್ದು ಕುರುಡರಾಗಿದ್ದೇವೆ ಇವತ್ತು. ನಾವು ಕಿವಿ ಇದ್ದು ಕಿವುಡರಾಗಿದ್ದೇವೆ ಇವತ್ತು. ನಾವು ಕೈ ಕಾಲುಗಳಿದ್ದು ಕೂಡ ಬಲವಿಲ್ಲದವರಾಗಿ ಇವತ್ತು ನಾವು ಜೀವಿಸ್ತಾ ಇದ್ದೇವೆ.
ಕಣ್ಣುಗಳಿಗೆ ಒಳ್ಳೇದು ಕಾಣಿಸ್ತಾ ಇಲ್ಲ. ನಾವು ಕೂಡ ಕಣ್ಣಿದ್ದು ಕುಳ್ಳರಾಗಿ ಇವತ್ತು ಸೈತಾನನ ಒಟ್ಟಿಗೆ ನಾವು ಹೊಂದಿಕೆ ಮಾಡಿಕೊಂಡು ಜೀವಿಸ್ತಾ ಇದ್ದೇವೆ. ಇವತ್ತು ಈ ಪರಿಶುದ್ಧವಾದಂತಹ ಆಲಯಕ್ಕೆ ಬರುವಂತ ನಾವುಗಳು ದಾವೀದನ ಕುಮಾರನಾಗಿರುವಂತಹ ಯೇಸುವೆ, ನನ್ನ ಆತ್ಮಿಕವಾದಂತಹ ಕಣ್ಣುಗಳನ್ನು ತೆರೆ ಮಾಡು ಸ್ವಾಮಿ, ಒಳ್ಳೆಯದನ್ನು ನಾವು ನೋಡಬೇಕು, ಒಳ್ಳೆಯದನ್ನು ನಾವು ಮಾಡಬೇಕಂತಕ್ಕಂಥ ಪ್ರಯತ್ನ ಇಟ್ಕೊಂಡು ಬಂದು ನಾವು ಈ ಪ್ರಾರ್ಥನೆ ಮಾಡ್ತಾ ಇದ್ರೆ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರೆ. ಚರ್ಚ್ ಒಳಗೆ ಬಂದ ತಕ್ಷಣ ನಾವೆಲ್ಲ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀವಿ. ಕೆಲವು ಮಂಕಾಲಕ್ಕೆ ಪ್ರಾರ್ಥನೆ ಮಾಡ್ತೀವಿ, ಕೆಲವು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀವಿ. ಆ ಪ್ರಾರ್ಥನೆ ಮಾಡುವಂತ ಉದ್ದೇಶ ಏನಂದ್ರೆ ದೇವರೇ ನನ್ನ ಪ್ರಾರ್ಥನೆ ಕೇಳೋಣ, ಸಂಕಷ್ಟವನ್ನು ಬದಲಾಯಿಸೋಣ, ಅಗತ್ಯತೆಗಳನ್ನ ಪೂರೈಸುವುದಾಗಿ ನಾವೆಲ್ಲ ಪ್ರಾರ್ಥನೆ ಪ್ರತಿ ಸಾರಿ ಗೊತ್ತಾಗಲ್ಲ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆದ್ರೆ ಈ ಹುಟ್ಟುಗೂಡನ ಪ್ರಾರ್ಥನೆಯಂತೆ ನಮ್ಮ ನಿಜವಾದಂತ ಅಂತರಂಗದಿಂದ ಯೇಸುವನ್ನು ನಾವು ಪ್ರಾರ್ಥನೆ ಮಾಡಿದ್ದೆ ಅಂದ್ರೆ ಇವತ್ತೇ ನಮ್ಮ ಆತ್ಮೀಯವಾದಂತ ಕಣ್ಣು ತೆರೆಯಲ್ಪಡುತ್ತದೆ. ನಾಳೆ ಇವತ್ತೇ ಆತ್ಮೀಯವಾದಂತ ಕಣ್ಣು ತೆರೆಯಲ್ಪಡುತ್ತದೆ. ಒಳ್ಳೆಯದನ್ನ ನೋಡುವಂಥದ್ದಲ್ಲ, ಸತ್ಯದ ಪರವಾಗಿ ಕಾರ್ಯಗಳನ್ನು ಮಾಡುವುದಕ್ಕೆ ಕಣ್ಣಿದ್ದು ಕೂಡಲಾಗತಕ್ಕಂಥ ನಮ್ಮನ್ನು ಕೂಡ ಯೇಸು ಸ್ವಾಮಿ ಆತನು ಕಣ್ಣುಗಳನ್ನು ಕೊಟ್ಟು ಆತ್ಮೀಯವಾದಂತಹ ಕಣ್ಣುಗಳಿಂದ ನಮ್ಮನ್ನು ಬಲಪಡಿಸಿ ನಡೆಸುವಂತ ದೇವರಾಗಿದ್ದಾರೆ. ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಾಗ ಆ ಒಂದು ದಾರಿಯಲ್ಲಿ ಬಹಳಷ್ಟು ಜನರು ಹೋಗಿ ಬರ್ತಾ ಇದ್ರು. ಹುಟ್ಟು ಕೂಡ ಭಿಕ್ಷೆ ಬೇಡ್ತಕ್ಕಂಥ ಒಂದು ಸ್ಥಳದಲ್ಲಿ ಬಹಳಷ್ಟು ಜನ ಹೋಗ್ತಾ ಇದ್ರು, ಬರ್ತಾ ಇದ್ರು. ಆದ್ರೆ ಯಾರು ಕೂಡ ಅದರ ಮೇಲೆ ಕರುಣೆಯನ್ನು ಹಾಕುವುದಿಲ್ಲ. ಇಲ್ಲಿ ಕೂಡ ಯೇಸುವಿನ ಅಮೂಲ್ಯವಾದಂತ ಕೃಪೆ ಅಸ್ವಸ್ಥತೆಯಲ್ಲಿದ್ದಂತಹ ವ್ಯಕ್ತಿಯನ್ನ ಸ್ವಸ್ಥತೆಯ ಕಡೆಗೆ ನಡೆಸುವಂತದನ್ನು ದೇವರು ವಾಕ್ಯದಲ್ಲಿ ಹಾಕೊಳ್ತಾರೆ. ಹಾಗಿದ್ರೆ ಪ್ರಿಯರೇ, ನಮ್ಮ ಜೀವನದಲ್ಲಿ ಕೂಡ ದೇವರು ನಮ್ಮನ್ನ ಸ್ವಸ್ಥತೆಗೆ, ಆರೋಗ್ಯದ ಕಡೆಗೆ ನಮ್ಮನ್ನು ನಡೆಸುವುದಕ್ಕಾಗಿ ತನ್ನ ಮಗನಾಗಿರ್ತಕ್ಕಂಥ ಯೇಸುವನ್ನ ಆ ಕ್ರೂಸಿಯ ಮೇಲೆ ನಮಗೋಸ್ಕರ ಆತನು ಸಮರ್ಪಣೆ ಮಾಡಿದ್ದಾನೆ. ಹಾಗಿದ್ರೆ ದೇವರ ಮಕ್ಕಳಾದಂತ ನಾವು ಕ್ರೂಸೆಯ ಮೂಲಕವಾಗಿ ನಾವು ಆ ಪ್ರಕಟಣೆಯನ್ನು ಹೊಂದಿಕೊಳ್ಳಬೇಕು. ಕ್ರೂಸೆಯ ಮೂಲಕವಾಗಿ ನಾವು ಸ್ವಸ್ಥತೆಯನ್ನು ಹೊಂದಿಕೊಳ್ಳಬೇಕು. ಶಿಲುಬೆ ಇಲ್ಲದೆ ನಾವು ಅದ್ಭುತಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ ಆ ಶಿಲುಬೆಯನ್ನು ಧ್ಯಾನಿಸುವಾಗ, ಶಿಲುಬೆಯ ಬಳಿಗೆ ಬರುವಾಗ ಆ ಶಿಲುಬೆಯ ಮೂಲಕವಾಗಿ ಯೇಸು ಸ್ವಾಮಿ ನನ್ನನ್ನು ನಮ್ಮನ್ನ ಆತನು ಸಂಧಿಸುವಂತ ದೇವರಾಗಿದ್ದಾರೆ. ಮೂರನೇದಾಗಿ ಕೊನೆಯದಾಗಿ ನಾವು ನೋಡೋದಾದ್ರೆ ಇವತ್ತಿನ ಪತ್ರಿಕಾ ವೇದ ಭಾಗವನ್ನು ನಾವು ಗಮನಿಸುವುದಾದ್ರೆ 1ನೇ ಪೇತ್ರನ ಬರೆದಂತಹ ಪತ್ರಿಕೆ 2ನೇ ಅಧ್ಯಾಯದ ವಚನ 17ರಿಂದ 24ರ ಭಾಗದಲ್ಲಿ ನಾವು ಗಮನಿಸುವಾಗ 1ನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 17ರಿಂದ 24ರಲ್ಲಿ ಕೂಡ ದೇವರ ವಾಕ್ಯದಲ್ಲಿ ನಾವು ಗಮನಿಸುವಾಗ ಒಳ್ಳೆಯದನ್ನ ಮಾಡುವಂತ ಕೃಪೆಗೆ ದೇವರು ನಮ್ಮನ್ನು ನಡೆಸುವಂತ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಒಳ್ಳೆಯದನ್ನ ಮಾಡುವಂತ ಕೃಪೆ, ಕೆಟ್ಟ ಕಾರ್ಯಗಳನ್ನ ಮಾಡುವಂತಲ್ಲ, ಕೆಟ್ಟದಕ್ಕೆ ಕೈ ಜೋಡಿಸುವಂತದ್ದಲ್ಲ, ಅಂದ್ರೆ ಒಳ್ಳೆಯ ಕಾರ್ಯಗಳನ್ನ ಮಾಡುವುದಕ್ಕಾಗಿ ದೇವರು ಇವತ್ತು ನನ್ನನ್ನು ನಮ್ಮನ್ನ ಆತನು ಪ್ರೇರೇಪಿಸುವಂತದನ್ನು ನಾವು ನೋಡ್ತಾರೆ. ನೋಡ್ರಿ, ಒಳ್ಳೆಯ ಕಾರ್ಯಗಳನ್ನ ಮಾಡಬೇಕಂತ ಹೇಳಿದ್ರೆ ಅನೇಕ ಬಾಧೆಯನ್ನು ನಾವು ಅನುಭವಿಸಬೇಕಾಗ್ತದೆ. ಅನೇಕ ರೀತಿಯ ಹಿಂಸೆಗಳನ್ನ ಲೋಕದಲ್ಲಿ ನಾವು ಸಹಿಸಿಕೊಳ್ಬೇಕಾಗ್ತದೆ. ಜನರ ನಿಂದೆ, ಅಪಮಾನ, ಅಪಹಾಸ್ಯಗಳನ್ನ, ಇಲ್ಲ ಸಲ್ಲದ ಆರೋಪಗಳನ್ನ ಅವುಗಳನ್ನು ಕಾಣಿಕೊಳ್ಳಬೇಕಾಗ್ತದೆ. ಯಾವ ವ್ಯಕ್ತಿ ಜನರ ನಿಂದನೆಗಳನ್ನ, ಅಪಹಾಸ್ಯಗಳನ್ನ ಸಹಿಸಿಕೊಳ್ಳುವುದಿಲ್ವೋ ಆ ವ್ಯಕ್ತಿ ತನ್ನ ಜೀವನದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅನೇಕರನ್ನ ನಾವು ನೋಡ್ತಾ ಇದ್ದೇವೆ. ಅಂತ ಹೇಳಿದ್ರೆ ಸಭೆ ಸಮಾಜಗಳನ್ನು ನಾವು ನೋಡುವಾಗ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಬಹಳಷ್ಟು ಜನರಿಗೆ ಮನಸ್ಸಿದೆ. ಏನಾದ್ರೂ ಮಾಡ್ಬೇಕಂತ ದೇವರಿಗಾಗಿ, ಏನಾದ್ರೂ ದೇವರ ಸೇವೆ ಮಾಡ್ಬೇಕೆಂಬುದಾಗಿ ಅನೇಕರು ಆ ಕಾರ್ಯಗಳನ್ನು ಕೈಗೆತ್ತಿಕೊಳ್ತಾರೆ. ಆದರೆ ಮಧ್ಯದಲ್ಲಿಗೆ ಅದನ್ನ ನಿಲ್ಲಿಸಿಬಿಡುವಂತ ನಾವು ನೋಡ್ತಾ ಇದ್ದೇವೆ. ಒಳ್ಳೆಯ ಕಾರ್ಯಗಳನ್ನ ಮಾಡುವಾಗ ಅವೇನು ಅಪೇಕ್ಷೆ ಮಾಡ್ತೀವಿ, ಯಾರು ನಮ್ಗೇನು ಅನ್ನಬಾರ್ದು. ಅಂದ್ರೆ ಯಾರು ನಮ್ಗೇನು ಅನ್ನಬಾರ್ದು. ಯಾರಾದ್ರೂ ನಮ್ಗೆ ಏನಾದ್ರು ಅಂದ್ಬಿಟ್ರೆ ನಾವು ನಾಳೆ ಏನ್ ಮಾಡ್ತೀವಲ್ಲ ಬಿಟ್ಬಿಡ್ತೀವಿ. ಯಾರು ಏನು ಅನ್ನಬಾರ್ದು, ಯಾರು ಬೈಬಾರ್ದು. ನಮಗೆ ಅಲ್ಲಿಗೆ ಆ ಕೆಲಸ ನಿಲ್ಲಿಸಿ ನಾವು ನಮ್ಮದೇ ದಾರಿಯಲ್ಲಿ ಲೋಕದವರಾಗಿ ಆ ಸೈತಾನ್ ಒಟ್ಟಿಗೆ ನಾವು ಸೇರಿಕೊಂಡು ಒಳ್ಳೆಯ ಕಾರ್ಯಗಳನ್ನ ಬಿಟ್ಟು ಕೆಟ್ಟ ಕಾರ್ಯಗಳನ್ನ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ಈ ಪತ್ರಿಕೆಯಲ್ಲಿ 19ನೇ ವಚನವನ್ನು ನೀವು ಗಮನಿಸುವುದಾದ್ರೆ, ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವುದಾಗಿದ್ದು ದೇವರನ್ನು ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ಶ್ಲಾಘ್ಯವಾಗಿದೆ. ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದರಿಂದ ಏನು ಕೀರ್ತಿ. ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ ಎಂಬುದಾಗಿ. ನೋಡ್ರಿ,
ತಪ್ಪು ಮಾಡಿ ಶಿಕ್ಷೆ ಅನುಭವಿಸುವಂಥದ್ದು ಏನು ವಿಶೇಷತೆ ಅಲ್ಲ. ಯಾವುದೇ ತಪ್ಪುಗಳನ್ನ ಮಾಡದೆ, ಯಾವುದೇ ಅನ್ಯಾಯವನ್ನ ಮಾಡದೆ, ಒಳ್ಳೆಯದನ್ನ ಮಾಡಿ ನೋವನ್ನು ಅನುಭವಿಸುವಂಥದ್ದು ದೇವರ ಮುಂದೆ ಸಾಧ್ಯವಾಗಿದೆ. ಪ್ರಿಯ ದೇವರು ಇವತ್ತು ವಾಕ್ಯ ನಮ್ಮನ್ನ ಎಚ್ಚರಿಸುವಾಗ, ಒಳ್ಳೆಯ ಕಾರ್ಯಗಳನ್ನು ಮಾಡುವಾಗ, ಒಳ್ಳೆಯ ಸೇವೆಯನ್ನು ಮಾಡುವಾಗ, ಒಳ್ಳೆಯ ಕೆಲಸಕ್ಕೆ ಜನರ ಪರವಾಗಿ ನೀವು ಕೆಲಸ ಕಾರ್ಯಗಳನ್ನು ಮಾಡುವಾಗ 1000 ಜನ ಮಾತಾಡಲು ಕೂಡ ನೀವು ಚಿಂತೆ ಮಾಡಬಹುದು. ನಿಮ್ಮ ದೃಷ್ಟಿ ಕ್ರೂಜ ಮೇಲಿದ್ದಾಗ ಆ ಕ್ರೂಜ ನಿಮ್ಮನ್ನ ಕೃಪೆಯ ಕಡೆ ನಡೆಸುವಂತಾಗದೆ ಬರೀ ಮಾತನಾಡ್ತಕ್ಕಂಥ ವ್ಯಕ್ತಿಗಳು ಲೋಕದಲ್ಲಿ ಬರೀ ಮಾತಾಡ್ತಾನೆ ಹೋಗಿರ್ತಾರೆ. ಅವ್ರು ಯಾವ ಕೆಲಸಗಳನ್ನು ಮಾಡಲಿಕ್ಕೆ, ಒಳ್ಳೆ ಕಾರ್ಯಗಳನ್ನ ಮಾಡಲಿಕ್ಕೆ ಮುಂದೆ ಯಾವತ್ತೂ ಬರೋದಿಲ್ಲ. ಮಾಡುವಂಥವ್ರು ಕೂಡ ಏನ್ ಮಾಡ್ತಾರೆ, ಮಾಡೋರು ಕೂಡ ಏನ್ ಮಾಡೋದು, ಬಿಟ್ಬಿಡುವಾಗ ಹಂಗೆ ಹೋಗಲ್ಲ. ಈಗ ನಾಳೆ ಏನಾಗಲಿ ನಾನು ಮಾಡಬಾರ್ದು, ಮಾಡೋರು ಮಾಡಬಾರ್ದು. ಅದಕ್ಕೆ ಈ ಬೇರೆ ಪತ್ರಿಕೆಯಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ಅನ್ಯಾಯವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಅಲ್ಲಿ ಅನ್ಯಾಯವಾಗಿ ತಪ್ಪು ಮಾಡದೆ ಕೂತು ತಿನ್ನುವುದರಲ್ಲಿ ನೀವು ತಾಳ್ಮೆಯಿದ್ದರೆ ಅದರಿಂದ ಏನು ಕೀರ್ತಿ. ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿದ್ದರೆ ಅದು ದೇವರ ಮುಂದೆ ಶ್ರೇಯವಾಗಿದೆ. ಅದಕ್ಕೆ ದೇವರ ಮಕ್ಕಳಾದಂಥ ನಾವು ಈ ಪವಿತ್ರವಾದಂಥ ಕ್ಷಮಾ ಮರಣದ ಈ ಆರಾಧನೆಗಳಿರ್ತಕ್ಕಂಥ ನಾವು ದೇವರ ಕೃಪೆ ನನ್ನನ್ನ ಪಾಪದ ಬಂಧನದಿಂದ ನನ್ನನ್ನು ಬಿಡಿಸಿದೆ. ಬರೀ ಇಸ್ರಾಯೇಲರು ಮಾತ್ರ ಪಾಪ ಮಾಡಲಿಲ್ಲ, ಬರೀ ಇಸ್ರಾಯೇಲರು ಮಾತ್ರ ದೇವರಿಂದ ದೂರ ಹೋಗಲಿಲ್ಲ. ನಾವು ಕೂಡ ಪ್ರತಿ ನಿತ್ಯ ಕೂಡ ದೇವರ ವಾಕ್ಯವನ್ನು ಕೇಳಿದ್ರು ಕೂಡ, ಕ್ರೈಸ್ತ ತಂದೆ ತಾಯಿಗಳ ಉದರದಲ್ಲಿ ಜನ್ಮ ತಾಳಿ ಬಂದರೂ ಕೂಡ ಈ ಪರಿಶುದ್ಧವಾದಂತಹ ದೇವರ ಆಲಯದ ಮೂಲಕವಾಗಿ ಅನೇಕ ಸಂಸ್ಕಾರಗಳನ್ನು ಹೊಂದಿಕೊಂಡ್ರು ಕೂಡ ಇಸ್ರಾಯೇಲರಾಗೆ ನಾವು ಕೂಡ ಎಲ್ಲಿ ಹುಟ್ಟಿವೆ, ದೇವರ ವಿರುದ್ಧವಾದಂತಹ ಜೀವನ ಎಷ್ಟೋ ಸಾರಿ ನಾವು ಮಾಡಿದ್ದಾಗಿ ಕೂಡ ದೇವರು ತನ್ನ ಅಮೂಲ್ಯವಾದಂತಹ ಕೃಪೆಯ ಮೂಲಕವಾಗಿ ನಮ್ಮನ್ನ ಕೈ ಬಿಡಲಿಲ್ಲ. ಇದುವರೆಗೂ ಕೂಡ ಯೇಸು ಸ್ವಾಮಿ ನಮ್ಮನ್ನ ಆತನ ಕೈ ಬಿಡಲಿಲ್ಲ, ಕೈ ಹಿಡಿದು ನಮ್ಮನ್ನು ನಡೆಸ್ತಾ ಇದ್ದಾನೆ. ಆದ್ದರಿಂದ ಪಾಪದ ಬಂಧನದಿಂದ ಬಿಡಿಸಿದಂತ ದೇವರ ಕೃಪೆ ನಮ್ಮನ್ನು ಬಿಡಿಸಿದೆ, ನಮ್ಮ ಮಕ್ಕಳನ್ನು ಬಿಡಿಸಿದೆ, ನಮ್ಮ ವೈಯಕ್ತಿಕ ಬದುಕನ್ನ ದೇವರ ಕೃಪೆ ನಮಗೆ ಕಟ್ಟಿಕೊಂಡಿದೆ. ಮೂಲಕವಾಗಿ ಎರಡನೇದಾಗಿ ನಾವು ನೋಡಿದ ಹಾಗೆ ಅನಾರೋಗ್ಯದ ಸಮಯದಲ್ಲಿ ನಾವು ಬದುಕ್ತೀವೋ ಇಲ್ಲ ಅಂತಕ್ಕಂಥ ಪರಿಸ್ಥಿತಿಗಳು ನಮಗೆ ಬಂದಾಗ ಈ ಜೀವನವೇ ಸಾಧ್ಯವಾಗಿ ನಾವು ಆಲೋಚನೆ ಮಾಡಿದಾಗ, ಒಂದು ಕಡೆ ಶಾರೀರಿಕವಾದಂತಹ ಕಾಯಿಲೆಗಳು ನಮ್ಮನ್ನು ಅಪ್ಪಿಕೊಂಡಾಗ, ಅದರೊಟ್ಟಿಗೆ ಆತ್ಮಿಕವಾದಂತಹ ರೀತಿಯಲ್ಲಿ ನಮ್ಮ ಮನಸ್ಸು ಕೂಡ ಈ ಲೋಕದ ಜೀವನ ಸಾಧ್ಯವಾಗಿ ಸೈತಾನ ಮೂಲಕವಾಗಿ ನಮ್ಮನ್ನು ಪ್ರೇರೇಪಣೆ ಮಾಡಿದಾಗ ಕೂಡ ಲೋಕವನ್ನ ಬಿಟ್ಟು ಬಿಡಬೇಕು, ನಾನು ನನ್ನ ಜೀವನವನ್ನ ಅಂತ್ಯಗೊಳಿಸಬೇಕೆಂಬುದಾಗಿ ಆಲೋಚನೆ ಮಾಡಿ ನಾವು ಆ ಲೋಕವನ್ನ ಬಿಟ್ಟು ಹೋಗ್ಬೇಕಂತಕ್ಕಂಥ ಪರಿಸ್ಥಿತಿಗಳಲ್ಲಿ ಆಲೋಚನೆ ಮಾಡಿದಾಗ ಕೂಡ ದೇವರ ಅಮೂಲ್ಯವಾದಂತಹ ಕೃಪೆ, ಅಸ್ವಸ್ಥತೆಯಿಂದ ಸ್ವಸ್ಥತೆಗೆ ನಡೆಸುವಂತ ಯೇಸುವಿನ ಕೃಪೆ ನಮ್ಮನ್ನ ಸ್ವಸ್ಥರನ್ನಾಗಿ ಮಾಡಿ ಆತ್ಮಿಕವಾಗಿ ದೈಹಿಕವಾಗಿ ಕೂಡ ಆ ಬಿಡುಗಡೆಯಿಂದ ಯೇಸು ಸ್ವಾಮಿ ತನ್ನ ಕೃಪೆಯ ಮೂಲಕವಾಗಿ ನಮಗೆ ಕೊಟ್ಟು ಇವತ್ತು ಜೀವಿತರ ಸಂಖ್ಯೆಯಲ್ಲಿ ಇರಿಸಿದ್ದಾನೆ. ಅನೇಕ ಜನರನ್ನು ನಾವು ಸಂಧಿಸುವಾಗ ಅನೇಕರು ಹೇಳ್ತಾರೆ, ನಮ್ಮ ಸಾಕ್ಷಿಗಳನ್ನ ಅನುಭವವನ್ನು ಹಂಚಿಕೊಳ್ತಾರೆ. ಪಾಸ್ಟರ್, ನಾನು ಇಂತಿಂತ ಕಾಯಿಲೆಯಲ್ಲಿರುವಾಗ ಡಾಕ್ಟರ್ ಹೇಳ್ಬಿಟ್ಟಿದ್ರು ನಾನು ಬದುಕೋದಿಲ್ಲ ಅಂತ ಹೇಳಿ, ನನ್ನ ಮನೆಯವರು ಕೂಡ ನನ್ನ ಕೈ ಬಿಟ್ಟಿದ್ರು, ಆದ್ರೆ ಇವತ್ತು ನಾನು ಬದುಕಿದ್ದೀನಿ ಅಂತ ಹೇಳಿದ್ರೆ ಬೇರೆ ಏನೋ ಅಲ್ಲ, ದೇವರ ಕೃಪೆ ಎಂಬುದಾಗಿ. ಇವತ್ತು ಯೇಸು ಸ್ವಾಮಿ ನನ್ನೆಲ್ಲ ಜೀವಿತರ ಸಂಖ್ಯೆಯಲ್ಲಿ ಇರಿಸಿದ್ದಾನೆ ಅಂತ ಹೇಳಿದ್ರೆ ಅದು ಯೇಸುವಿನ ಕೃಪೆ, ನನ್ನ ಪುಣ್ಯ ಕ್ರಿಯೆಗಳಿಂದಲ್ಲ, ದೇವರ ಅಮೂಲ್ಯವಾದಂತಹ ಕೃಪೆ ಇವತ್ತು ನನ್ನನ್ನ ಬದುಕುವಂತೆ ಮಾಡಿದೆ ಎಂಬುದಾಗಿ ಅನೇಕರು ತಮ್ಮ ಸಾಕ್ಷಿಗಳನ್ನ ಹಂಚಿಕೊಳ್ಳುವಂಥದ್ದನ್ನು ನಾವು ನೋಡ್ತಾರೆ. ಹಾಗಿದ್ರೆ ಬೇರೆ ಪಾಪದಿಂದ ಬಿಡಿಸಿದಂಥ ದೇವರು, ರೋಗಗಳಿಂದ ಬಿಡಿಸಿದಂಥ ದೇವರು ನಮ್ಮನ್ನ ಒಳ್ಳೆಯ ಕಾರ್ಯಗಳನ್ನ ಮಾಡೋದಕ್ಕಾಗಿ, ಒಳ್ಳೆಯ ಕ್ರಿಯೆಗಳನ್ನು ನಾವು ಮಾಡೋದಕ್ಕಾಗಿ ನಮ್ಮನ್ನ ಬಲಪಡಿಸುವಂತ ದೇವರಾಗಿಲ್ಲ. ಅದರಿಂದ ಹುಟ್ಟು ಕೂಡಲನ್ನು ನಾವು ನೋಡಿದ ಹಾಗೆ ನಾವು ಸ್ವಾಮಿ ಹತ್ರ ಬೇಡಿಕೊಳ್ಳೋಣ, ಸ್ವಾಮಿ ನನ್ನ ಸ್ವರ ನಿನಗೆ ಕೇಳಬೇಕು, ಅಲ್ಲಿ ಕೇಳಬೇಕು ನನ್ನ ಪ್ರಾರ್ಥನೆ, ನಿನಗೆ ಕೇಳಬೇಕು ನನ್ನ ಪ್ರಾರ್ಥನೆ, ದಾವೀದನ ಕುಮಾರನೇ ನನ್ನನ್ನ ಕರುಣಿಸು ಅನ್ನುವಂತ ಪ್ರಾರ್ಥನೆ ನನ್ನ ಅಂತರಂಗದ ಕೂಗು ನಿನ್ನ ಸನ್ನಿಧಾನಕ್ಕೆ ಮುಟ್ಟಬೇಕು ಮತ್ತು ನಿನ್ನ ಸನ್ನಿಧಾನದಲ್ಲಿ ನೀನು ಸ್ವಾಮಿ ನನ್ನನ್ನ ಸ್ಪಂದಿಸಬೇಕು, ನಾನು ಕೂಡ ನನ್ನಿದ್ದು ಕೂಡ ನಾಕಿದ್ದೇನೆ ಅಂತಕ್ಕಂಥ ಒಂದು ತಗ್ಗಿದ ಭಾವನೆಯಿಂದ ಯೇಸು ಸ್ವಾಮಿಯ ಬಳಿಗೆ ಬರುವಾಗ ದೇವರು ನಮ್ಮನ್ನ ಅದ್ಭುತವಾದಂಥ ರೀತಿಯಲ್ಲಿ ನಡೆಸಿ ನಮ್ಮನ್ನ ಬಲಪಡಿಸ್ತಾನೆ. ಒಂದು ವೇಳೆ ನಾವು ದೇವರ ವಾಕ್ಯಕ್ಕೆ ಅಸಡ್ಡೆ ಭಾವನೆಯನ್ನು ಮಾಡ್ತಾ ಹೋದ್ರೆ, ದೇವರ ವಾಕ್ಯವನ್ನ ಉಲ್ಲಂಘನೆ ಮಾಡ್ತಾ ಹೋದ್ರು ಕೂಡ ನಮಗೆಲ್ಲ ಏನಂತ ಹೇಳಿದ್ರೆ ಒಂದು ಅದರ ಬರ್ತಕ್ಕಂಥ ಎಲ್ಲ
ಲೌಕಿಕವಾದಂತಹ ಸೈತಾನ ಮೂಲಕವಾಗಿ ಸಿಗ್ತಕ್ಕಂಥ ಶಾಪಗಳಿಗೆ ನಾವು ಒಳಗಾಗ್ತಾ ಇದ್ದೀವಿ. ಅನೇಕರಿಗೆ ಅನೇಕ ಪ್ರಶ್ನೆಗಳೇನಂತ ಹೇಳಿದ್ರೆ, ಒಳ್ಳೆಯದು ಮಾಡೋರಿಗೆ ಯಾಕೆ ಕಷ್ಟ ಬರ್ತದೆ ಅಂತೇಳಿ ವಾಕ್ಯ ಭಾಗದಲ್ಲಿ ನಾವು ನೋಡಿದ ಪೇತ್ರನ ಪತ್ರಿಕೆ ಒಳ್ಳೆಯದು ಮಾಡೋರಿಗೆ ಏಟ್ಬಿಡ್ತದೆ. ಒಳ್ಳೆಯದು ಮಾಡೋದ್ರಂದ್ರೆ ಹಿಂಸೆ ಪಡಿಸುವಂತ ಕಾನೂನನ್ನೇ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಆ ಪೇತ್ರನ ಪತ್ರಿಕೆಯಲ್ಲಿ ಬಹಳ ಸುಂದರವಾದ ದೇವರ ಮುಂದೆ ಶ್ಲಾಘ್ಯವಾಗಿದೆ ಎಂಬುದಾಗಿ. ಅದಕ್ಕೆ ಒಳ್ಳೆಯ ಕಾರ್ಯಗಳನ್ನು ಮಾಡುವಂತ ಕ್ರೈಸ್ತರು ನಾವು ಆಗುವಾಗ ನಮ್ಮ ಜೀವನ ಅದು ಸಾತ್ವಿಕವಾದಂಥ ರೀತಿಯಲ್ಲಿ ಒಂದು ಅರ್ಥವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಏನಂತ ಹೇಳಿದ್ರೆ, ಕಲ್ಲಿಗೆ ಏಟು ಬೀಳೋದು ಯಾವಾಗಲೂ ಯಾವ ಗಿಡಕ್ಕೆ ಬೀಳ್ತದೆ, ಯಾವ ಗಿಡ ಕಣ್ಣು ಐತಲ್ಲ ಅದಕ್ಕೆ ಇಟ್ಬಿಡ್ತದೆ. ಮತ್ತೆ ಹೆಚ್ಚಿನ ಇರಬೇಕಾಗಿದೆ. ಈಗೆಲ್ಲ ಸೀಸನ್ ಬರ್ತಾ ಇದೆ, ಮಾವಿನಕಾಯಿ ಗಿಡಗಳ ಸೀಸನ್ ಬರ್ತಾ ಇದೆ. ಸುಮ್ಮನೆ ಬಾಯ್ಸ್ ಹಾಸ್ಟೆಲ್ ನಾವು ಇರಬೇಕಾದ ಸಂದರ್ಭದಲ್ಲಿ ಈ ಸೀಸನ್ ಬಹಳ ಎಂಜಾಯ್ ಮಾಡ್ತಾ ಇದ್ವಿ. ನಾವು ನಮ್ಮ ಜೊತೆಗೆ ಹಾಸ್ಟೆಲ್ ಅಲ್ಲಿ ಕಲ್ತಂತ ಸಹೋದರಿದ್ದಾರೆ. ಬೇಸಿಗೆ ಬಂದ್ರೆ ಬಹಳ ಎಂಜಾಯ್ ಮಾಡ್ತಾ ಇದ್ವಿ ನಾವು. ಒಂದ್ ಕಡೆಗೆ ಯಾವ ಬರ್ತದೆ, ಮಾವಿನ ಹಣ್ಣುಗಳು ಬರ್ತದೆ, ಬೇರೆ ಬೇರೆ ಹಣ್ಣುಗಳು ಬರ್ತದೆ ಈ ಸೀಸನ್ ಅಲ್ಲಿ. ಬಿರು ಬೇಸಿಗೆಯಲ್ಲಿ ಮತ್ತೆ ಇನ್ನೂ ನೋಡ್ಬೇಕು, ಚೇರು ಕೂಡ ಇರೋ ಸೀಸನ್ ಅಲ್ಲಿ ಹೆಚ್ಚು. ಈ ಬೇಸಿಗೆ ಬಂದ ತಕ್ಷಣ ಪರೀಕ್ಷೆ ಟೈಮ್ ಹೋದಂತ ಹೇಳಿದ್ರೆ ನಾವೆಲ್ಲ ಕೆಲವೆಲ್ಲ ಸ್ನೇಹಿತರು ಹುಡುಗಲ್ಲ ಹಳ್ಳದ ಕಡೆಗೆ ಅಲ್ಲೆಲ್ಲ ಜೇನು ಬಿಡ್ಸಕ್ ಹೋಗೋದು, ಜೇನು ಒಣ ಬಿಡಿಸ್ಕೊಳ್ಳೋದು, ಮಾವಿನ ಗಿಡಕ್ಕೆ ಹೋಗಿ ಮಾವಿನಕಾಯಿ ಹಾಕೊಂಡು ಬರೋದು, ಇವೆಲ್ಲ ಒಳಗೆ ಬಹಳಷ್ಟು ಎಂಜಾಯ್ ಮಾಡ್ತಾ ಇದ್ವಿ. ನಾವೆಲ್ಲ ಮಾಡಿದ್ದು ಕೂಡ ಯಾವ ಗಿಡದಲ್ಲಿ ಹಣ್ಣಿದೆಯೋ ಹಣ್ಣಿಲ್ಲದ ಗಿಡಕ್ಕೆ ಮುಖ್ಯರೇ ಯಾರನ್ನ ನೋಡಕ್ ಹೋಗೋದೇ ನೀವು ಅದಾಗಿ ಕೂಡ ಬೈಕೊಂಡು ಹೋಗ್ತೀರ ಅಲ್ವಾ? ಅಲ್ವಾಗ ನೋಡ್ತೀರಿ, ಹಣ್ಣಾಗಿಲ್ಲ ಆ ಗಿಡ ಅಂತೀರ, ಯಾರು ಒಂದು ಕಡೆಗೆ ಹೋಗುದಿಲ್ಲ. ಹಣ್ಣಿರುವಂತ ಗಿಡಕ್ಕೆ ಏನ್ ಮಾಡ್ತಾರೆ, ಕಲ್ಲಿಗೆ ಇಟ್ಬಿಡ್ತದೆ. ಗಿಡ ಹತ್ತಕ್ಕೆ ಹೋದ್ರೆ ಮಾವಿನಕಾಯಿ ಹಾಕೊಂಡು ಗಿಡ ಹತ್ತಕ್ಕೆ ಬರೋದಿಲ್ಲ. ಅದು ಮಾವಿನಕಾಯಿ ತಿನ್ನುವ ಆಸೆ, ಮಾವಿನ ತಿನ್ನುವ ಆಸೆ. ನೆತ್ತೋಡ್ತೀರಿ ಮಾವಿನಕಾಯಿ, ಮಾವಿನ ಹಣ್ಣನ್ನ ಏನ್ ಮಾಡ್ತೀರಿ, ಮಕ್ಕಳು ಹೇಳ್ಬೋದು ಕಲ್ ತಗೊಂಡ ಇದು ಹೊಡಿತೀರಿ, ಗುರಿ ಇಟ್ಟು ಹೊಡಿತೀರಲ್ಲ, ಗುರಿ ಇಟ್ಟು ಹೊಡಿತೀವಿ. ನಾವು ನಮ್ಮ ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜಲ್ಲಿ ಓದ್ಬೇಕಾದ್ರೆ ನಮ್ಮ ಹಾಸ್ಟೆಲ್ ಮುಂದೆ ಒಂದು ದೊಡ್ಡ ಮಾವಿನ ಮರ ಇದೆ. ಅದ್ರ ಕಾಯಿನೇ ಒಂಥರ ಬಹಳ ರುಚಿ ಇರ್ತದೆ. ಹಣ್ಣಂತೂ ಆಗಿ ನೋಡಿದ್ವಿ ನಾವು. 5 ವರ್ಷ ಇದ್ವಿ, 5.5 ವರ್ಷ ಇದ್ವಿ. ಆ ಗಿಡ ಹಣ್ಣಾಗಿ ಒಂದ್ಸರಿ ನೋಡಿಲ್ಲ ನಾವು. ಎಲ್ಲ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಅಲ್ಲಿರುವಂಥದ್ದು. ಕಾಯಿಗಳಿರುವಾಗಲೇ ಖಾಲಿ ಆಗ್ತಾ ಇರ್ತದೆ ಮರ. ನನ್ನ ಸ್ನೇಹಿತರೆಲ್ಲ ಹಣ್ಣುಗಳನ್ನ ಮಾವಿನಕಾಯಿಯಿಂದ ಕಿತ್ತುವುದಕ್ಕೆ ನಾನು ಕರ್ಕೊಂಡು ಬರೋರು. ನನ್ನ ಆಪ್ತ ಸ್ನೇಹಿತರು ಇದ್ದಾರೆ. ಅವ್ರು ಬರ್ಕೊಂಡು ಒಂದು ದೊಡ್ಡದಾದಂಥ ಒಂದು ಮಾವಿನಕಾಯಿ, ಒಂದು ದೊಡ್ಡ ಎತ್ತರದ ಮಾಲೆಯಲ್ಲಿ ಒಂದು ದೊಡ್ಡದಾದಂಥ ಮಾವಿನಕಾಯಿ ಇದೆ. ಅದಕ್ಕೆ ಅವ್ರು ಹೇಳಿದ್ರು, ಎಲ್ಲ ನಡ್ಕೊಂಡು ಹೋಗ್ಯಾರ ಮಗ, ಆ ಕಾಯಿನ ಯಾರು ಮಾಡಿಲ್ಲ, ಅದು ಸರಿ ಅಂತ ಹೇಳಿ. ಅದಕ್ಕೆ ನಾನು ಕಲ್ತ್ಕೊಂಡು ಒಂದ್ಸಲ ಹೊಡೆದರೆ ಆ ಮಾವಿನಕಾಯಿ ಒಂದೇ ಹೊಟ್ಟೆ ಕೇಳ್ತಿರ್ತದೆ. ತಿಂದ ತಕ್ಷಣ ಅದು ತೊಗೊಂಡೋಗಿ ಉಣ್ಣ ಕಟ್ ಮಾಡ್ಕೊಂಡು ತಿಂತೀವಿ. ನಮಗೆ ಅನಿಸ್ತದೆ ಇವತ್ತು ಅದಕ್ಕೆ ಕಲ್ಲಿನ ನೇಟು ಬೀಳುವಂಥದ್ದು ಹಣ್ಣಿರೋ ಮನೆಗೆ ನಿಂದೆ ಬರ್ತದ ಸಹಿಸ್ಕೊಳ್ರಿ. ಒಳ್ಳೆ ಕಾರ್ಯಗಳಿಗೋಸ್ಕರ ಅಪಮಾನ ಬರ್ತದ ಸಹಿಸ್ಕೊಳ್ರಿ. ಒಳ್ಳೆ ಕಾರ್ಯಗಳ ನಿಮಿತ್ತವಾಗಿ ಜನ ಮಾತಾಡ್ತಾರ, ಚಿಂತೆ ಮಾಡ್ತಾರೆ. ಆದ್ರೆ ಒಂದು ದಿನ ಯೇಸು ಸ್ವಾಮಿ ನಿಮ್ಮ ಪರವಾಗಿ ಆತ್ಮ ಮಾತನಾಡ್ತಾರೆ. ಅದು ಒಳ್ಳೆ ಕಾರ್ಯಗಳನ್ನ ಮಾಡೋದನ್ನ ಬಿಡಬೇಡ್ರಿ. ಯಾರೋ ಮಾತಾಡಿದ್ರು, ಯಾರೋ ಏನೋ ಹೇಳಿದ್ರು, ಯಾರೋ ಬೈದ್ರು ಎಂಬುದಾಗಿ ಆ ಒಳ್ಳೆ ಕಾರ್ಯಗಳನ್ನ ಮಾಡುವಂಥದ್ದನ್ನ ಬಿಡಬೇಡ್ರಿ. ನಾನು ಹೇಳ್ತಾ ಇದ್ದೆ, ಯವನಸ್ಥ ಮಕ್ಕಳು ದೇವಾಲಯವನ್ನ ಸ್ವಚ್ಛ ಮಾಡುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಪ್ರಕಟಣೆ ಮಾಡುವಾಗ ನಾನು ಹೇಳಿದೆ, ಅದೇನಪ್ಪ ಅಂತ ಹೇಳಿದರೆ, ಏನಪ್ಪ ಅಂದ್ರೆ ಆ ಕೆಲಸ ಯವನಸ್ಥ ಮಕ್ಕಳೇ ಸ್ಟಾಪ್ ಆಗಬಾರ್ದು. ಯಾವುದೇ ಕಾರಣಕ್ಕೂ ಸ್ಟಾಪ್. ನೀವು ದೊಡ್ಡವರಾಗ್ತೀರಾ, ನೆಕ್ಸ್ಟ್ ಯವನಸ್ಥ ಫಾಲೋಅಪ್ ಆಗಬೇಕು. ಅವ್ರು ಬರ್ತಾರ, ಅವ್ರು ಇನ್ನೊಬ್ರು ಕಲಿಬೇಕಲ್ಲ. ಅದು ಪ್ರತಿ ಶನಿವಾರ ಹಾಗೆ ನೀವು ಉದ್ಯೋಗ ಬಂತು ಬೇರೆ ಕಡೆ ಹೋಗಿದ್ರೆ ದೊಡ್ಡವರಾದ್ರೆ ಇನ್ನೂ ಅನೇಕ ಆಶೀರ್ವಾದಗಳನ್ನ ಹೊಂದ್ಕೊಳ್ತೀರಿ. ನೆಕ್ಸ್ಟ್ ಜನರೇಷನ್ ಯವನಸ್ಥ ಬರಬೇಕು. ಅದ್ರಲ್ಲಿ ನಿಂತು ಹೋಗ್ಬಾರ್ದು ಅಂತ ಹೇಳುವಾಗ, ಯಾಕಂದ್ರೆ ಒಳ್ಳೆ ಕೆಲಸಗಳನ್ನು ಮಾಡುವಾಗ ಯಾರಾದ್ರೂ ಏನಾದ್ರು ಅಂದ್ಬಿಟ್ರೆ ಏನ್ ಮಾಡ್ತೀವಿ ನಾವು? ಇವತ್ತು ನಾಳೆ ನನ್ನ ಮಕ್ಕಳು ಶನಿವಾರ ಬಂದು ಕಸ ಹೊಡಿತಾರ, ಚರ್ಚ್ನಾಗ ಹೊಡೆದಿಲ್ಲ, ಹೊಡೆ ಕಳಿಸ್ತೀವಿ. ಹೊಡೆಯಾಗ ಯಾರ ಏನಾದ್ರು ಅಂತ ಹೇಳಿದ ತಕ್ಷಣ ನಾವೇನ್ ಮಾಡ್ಬೇಕು, ಮುಂದಿನ ವಾರದಿಂದ ಹೋಗೋಣ ಪಾಸ್ಟರ್ ಅಥವಾ ಅಗ್ರಿಯ ಆ ವ್ಯಕ್ತಿ ಹೊಡಕ್ ಹೋಗ್ಬಾರ್ದು ಅಂತೀವಿ. ನಾನು ನನ್ನ ಮಗಳು ಬಿಡಿಸ್ಬೋದು, ಆ ಮಗಳ ಜೊತೆಗೆ ಅಕ್ಕಿ ಹೇಳ್ತಾ ಇರ್ಬೋದು. ಮತ್ತೆ ಅವ್ರ ಜೊತೆಗೆ ಅವ್ರು ಯಾರು ಮಾಡ್ತಾರೆ, ಮದುವೆ ಯಾರು ಅವ್ರು ಬಿಡೋದು. ದೇವ್ರ ಸೇವೆ ಅಲ್ಲ, ಇದು ಒಳ್ಳೆ ಕಾರ್ಯ ಮಾಡುವಂತ. ಅದಕ್ಕೆ ಎಲ್ಲ ಯವನಸ್ಥ ಮಕ್ಕಳಿಗೋಸ್ಕರ ನಿಮ್ಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನೀವು ಮೊನ್ಕಾಲೂರಿ ಪ್ರಾರ್ಥನೆ ಮಾಡ್ರಿ. ಈ ಅಮೂಲ್ಯವಾದಂತಹ ಸೇವೆಯನ್ನ ನೀವೇ ಕೈಗೆತ್ತಿಕೊಂಡಿದ್ದೀರಿ.
ಅದಕ್ಕೆ ನಾನು ಬಂದೆ, ಅವಷ್ಟು ನೀವು ಮಾಡಿರಿ ಅಂತ ಹೇಳಿಲ್ಲ, ನೀವೇ ಮುಂದೆ ಬಂದಿದ್ದೀರಿ. ದೇವರು ನಿಮಗೆ ಬಲವನ್ನ ಕೊಟ್ಟು ಈ ಒಂದು ದೇವರಾಲಯದ ಕಾರ್ಯಗಳನ್ನ, ಒಳ್ಳೆ ಕಾರ್ಯಗಳನ್ನ ಮಾಡೋದಕ್ಕಾಗಿ ಯಾರು ಬಿಟ್ಟರು ಕೂಡ ಚಿಂತೆ ಇಲ್ಲ, ನಾನು ಈ ಕೆಲಸ ಮಾಡ್ತಾರೆ, ಈ ಸೇವೆ ಮಾಡ್ತೀನಿ ಅಂತ ಹೇಳಿ ನೀವು ಕಾರ್ಯಗಳನ್ನ ಕೈಗೆತ್ತಿಕೊಳ್ಳುವಾಗ ದೇವರು ನಿಮ್ಮನ್ನ, ನಿಮ್ಮ ಕುಟುಂಬಗಳನ್ನ, ನಿಮ್ಮ ಮಕ್ಕಳನ್ನ, ನಿಮ್ಮ ಭವಿಷ್ಯವನ್ನ ಅಥವಾ ಉಜ್ವಲಗೊಳಿಸ್ತಾನೆ. ನಾವು ಜನರ ತೋರಿಕೆಗಾಗಿ ಒಂದು ವೇಳೆ ಇಂಥ ಕಾರ್ಯಗಳನ್ನ ನಾವು ಮಾಡೋದಾದ್ರೆ ಸುಲಭವಾಗಿ ಸೈತಾನ ನಮ್ಮನ್ನು ಏನ್ ಮಾಡ್ತಾರೆ, ಅಲ್ಲಿಂದ ನಾವು ಬೆಳೆಸ್ತಾನೆ. ಅದರಿಂದ ಜನರ ತೋರಿಕೆಗಾಗಿ ದೇವರ ಆಲಯದ ಹತ್ರ ಕಸ ಹೊಡೆಯೋದು ಬೇಡ, ಜನರ ತೋರಿಕೆಗಾಗಿ ದೇವರ ಆಲಯದಲ್ಲಿ ಸೇವೆ ಮಾಡುವಂಥದ್ದು ಬೇಡ. ನನ್ನನ್ನ, ನಮ್ಮನ್ನ ಯಾರು ನೋಡ್ತಾರೆ? ಯೇಸು ಸ್ವಾಮಿ ನೋಡ್ತಾರೆ ಅಂತಕ್ಕಂಥ ಭಾವನೆ ಇಟ್ಟುಕೊಂಡು ನಾವು ಈ ಸೇವೆ ಮಾಡುವಾಗ ಅದಕ್ಕೆ ಒಳ್ಳೆಯದನ್ನ ಮಾಡಿ ಗುದ್ದು ತಿನ್ನುವುದರಲ್ಲಿ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ ಎಂಬುದಾಗಿ ದೇವರು ನಮಗೆ ಬಹುಮಾನವನ್ನು ಹಾಕಿ ಕೊಡ್ತಾನೆ, ದೇವರು ನಮ್ಮನ್ನು ಹೊಗಳ್ತಾನೆ, ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಆದ್ದರಿಂದ ಅಂತ ಶ್ರೇಷ್ಠವಾದಂತಹ ಭಾವನೆಗಳ ಮೂಲಕವಾಗಿ ಕರ್ತನು ನಾವೆಲ್ಲರನ್ನು ನಡೆಸಲಿ ಮತ್ತು ಆ ದೇವರ ಕೃಪೆಯಿಂದ ನಾವು ಅನುದಿನವೂ ಕೂಡ ಅದನ್ನ ನಮ್ಮ ಜೀವನದಲ್ಲಿ ನಾವು ಬೆಳಗ್ಗೆ ಹಾಕೋಣ. ಪ್ರತಿದಿನ ಬೆಳಗ್ಗೆ ಎದ್ದಾಗ ಹೇಳ್ಬೇಕು ನಾವೇನಂತ ಹೇಳಿದ್ರೆ, ದೇವರ ಕೃಪೆಯಿಂದ ಈ ದಿವಸ ನನಗೆ ಸಿಕ್ಕಿದೆ ಅಂತ. ಹಾಗೆ ಅದಕ್ಕೆ ಸುಮಂಡಿ ಒಂದು ಕೃಪೆ ಅನ್ನುವಂಥ ಶಬ್ದವನ್ನು ಬಹಳ ಯಾರು ಬಳಸ್ತಾರೆ? ಒಬ್ಬರು ಭಯಾಗ್ಲಿ ಯಾವಾಗಲೂ ಕೃಪೆ ಅನ್ನುವಂಥ ಶಬ್ದ ಬರ್ತದೆ. ಯಾರು ಹೇಳ್ರಿ? ಯಾರು ನೋಡಿ, ನಾವೆಲ್ಲ ಹೇಳ್ತಾರೆ ಜೇಮ್ಸ್ ಗೌಡ್ರು ಸರ್ ನಾವು ಯಾವಾಗಲೂ ಮಾತಾಡಿಸುವಾಗ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಅವರು ಮುಂದೆ ಇದ್ದಾರಂತ ನಾನು ಹೋಗ್ತಾ ಇಲ್ಲ, ಬಹಳಷ್ಟು ಅವ್ರನ್ನ ಮಾತಾಡಿಸಿದಾಗ ನಮ್ದೇ ರೈತರಿಸ್ತಾರೆ, ಎಲ್ಲ ದೇವರ ಕೃಪೆ ಇರ್ತೀವಿ. ಅವರು ಕೇಳಿಸ್ಕೊಂಡ್ರೆ ನಾನು ಕೇಳಿಸ್ಕೊಂಡಿದ್ದೀನಿ, ನೀವೆಲ್ಲರೂ ಕೇಳಿಸ್ಕೊಂಡಿದ್ದೀವಿ. ನಮ್ದೇ ಸರ್ ಎಲ್ಲ ದೇವರ ಕೃಪೆ, ಎಲ್ಲ ದೇವರ ಕೃಪೆ ಇರ್ತದೆ. ದೇವ್ರ ಕೃಪೆ ಇದ್ರೆ ನಾವು ಬೆಳಿಗ್ಗೆ ಅಂತ ಹೇಳ್ತೇವೆ, ದೇವ್ರ ಕೃಪೆ ಇದ್ರೆ ಕೆಲಸ ಮಾಡ್ತೇವೆ, ದೇವ್ರ ಕೃಪೆ ಇದ್ರೆ ನಮ್ಮ ಜೀವನ ಅಭಿವೃದ್ಧಿ ಹೋಗ್ತದೆ. ಅದಕ್ಕೆ ಇವತ್ತು ಆ ಕೃಪೆಯನ್ನ ಯೇಸು ಸ್ವಾಮಿ ಆ ಶಿಲುಬೆಯ ಮೂಲಕವಾಗಿ ಪ್ರಕಟ ಮಾಡ್ತಾ ಇದೆ. ಅದಕ್ಕೆ ನಮ್ಮೆಲ್ಲರ ಬಾಯಲ್ಲಿ ಬರ್ಬೇಕೀಗಲ್ಲ, ಏನಂತ ಬರ್ಬೇಕು? ಯಾರು ನಮ್ಮ ಬಂದು ಮಾತಾಡ್ಸೋಕೆ ನಾವು ಕೂಡ ನಮ್ದೇನೆ ಇದೆ, ಎಲ್ಲ ದೇವ್ರ ಕೃಪೆ ಸ್ವಾಮಿ ಕೊಟ್ಟಾಗ ನಮ್ಗೆ ಅಂತ ಹೇಳ್ಬೇಕು. ಎಲ್ಲರ ಬಾಯಲ್ಲಿ ಅಂತ ಕೃಪೆ ಅನ್ನುವಂಥ ಶಬ್ದ ಬರಬೇಕಲ್ಲ. ಈ ಸುಮಟ್ಟಿ ಇರ್ತಕ್ಕಂಥ ಈ ಸುಂದರವಾದಂಥ ಸ್ಥಳವನ್ನು ನೋಡುವಾಗ ದೇವರ ಕೃಪೆ ಇನ್ನೂ ಹೆಚ್ಚಾಗಿದೆ. ಎಲ್ಲ ದೇವರು ಕೊಟ್ಟ ಬೇಕಾದಂತ ಎಲ್ಲ ಅನುಕೂಲತೆಗಳನ್ನ, ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ, ಚರ್ಚ್ ಕೊಟ್ಟಿದ್ದಾನೆ, ಪಾಸ್ಪೋರ್ಟ್ ಕೊಟ್ಟಿದ್ದಾನೆ, ಸಭೆ ಇದೆ, ಎಲ್ಲ ದೇವರು ಕೊಟ್ಟಿದ್ದಾನೆ. ಅದು ದೇವರನ್ನ ಆರಾಧನೆ ಮಾಡಕ್ಕೆ ಏನಾಗಿದೆ ಕೃಪೆ. ದೇವರ ಆರಾಧನೆ ಮಾಡುವಲ್ಲಿ ನಾವು ಬಿದ್ದು ಹೋಗಿದ್ದೇವೆ, ದೇವರ ವಾಕ್ಯದಲ್ಲಿ ನಾವು ಹಿಂದಕ್ಕೆ ಹೋಗ್ತಾ ಇದ್ದೇವೆ. ಈ ಸಭೆ ಎಲ್ಲೋ ಇರಬೇಕಾಗಿತ್ತು, ಬೇರೆ ಬೇರೆ ಹಳ್ಳಿ ಸಭೆಗಳನ್ನು ನಾವು ನೋಡ್ತಾ ಇದ್ದೀವಿ, ಎಷ್ಟು ವೇಗವಾಗಿ ಹೋಗ್ತಾ ಇದೆ. ಯೌವನ ಪ್ರಾಯದ ಮಕ್ಕಳು ಪ್ರಾರ್ಥನೆ ಮಾಡ್ತಾರೆ, ದೇವರ ವಾಕ್ಯ ಹೋಗ್ತಾರೆ, ಒಳ್ಳೆ ಕಾರ್ಯಗಳನ್ನು ಮುಂದೆ ಮಾಡೋದು ಬರ್ತಾ ಇದ್ದಾರೆ. ಆದ್ರೆ ಈ ಸಭೆ ಕೃಪೆ ವಿಚಾರವನ್ನು ದೇವರು ನಮ್ಗೆಲ್ಲ ಕೊಟ್ಟಿದ್ದಾನೆ. ಅದಕ್ಕೆ ನಾವು ದೇವರಿಗೆ ಮುಂದೆ ಬರೋದ್ರಲ್ಲಿ ಬಹಳ ಹಿಂದೆ ಇದೆ ಸಭೆ. ಯಾರೇನು ಅನ್ಕೊಂಡು ಚಿಂತೆ ಯಾಕಂತಂದ್ರೆ ನಮ್ಮ ಸಭೆ ಬಹಳ ಹಿಂದೆ ಆಧ್ಯಾತ್ಮಿಕ ವಿಚಾರದಲ್ಲಿ ಬಲಹೀನವಾಗ್ತಾ ಇದೆ ಸಭೆ. ದೇವರ ವಾಕ್ಯವನ್ನು ಓದುವಂತವರ ಸಂಖ್ಯೆ ಕಡಿಮೆ ಆಗಬೇಕು, ಹೆಚ್ಚಾಗಬೇಕು, ಜಾಸ್ತಿ ಕೊಂಡಿ ಕೊಡಬೇಕದು. ಕೆಲವರಿಗೆಲ್ಲ ಚರ್ಚೆಗೆ ಬಂದ್ರಿ ಅಂತ ಹೇಳಿದ್ರೆ ಏನನ್ಸ್ಕೊತೀವಿ, ಈ ಪಾಸ್ಟರ್ ಯಾವಾಗ ಅಂತ ಹೇಳ್ತಾರಂತೆ, ಅವಾಗ ದೇವರಾಲಯನೇ ಸಾಕಾಗೋದು. ನಾವು ಇಡೀ ನಮ್ಮ ಜೀವನದಕ್ಕೂ ಕೂಡ ದೇವರಾಲಯಕ್ಕೆ ಬರ್ರಿ ಅಂತ ನಾವು ಕರೆಯೋದು, ಪ್ರಾರ್ಥನೆ ಬಂದ್ರಿ ಅಂತ ನಾವು ಕರೆಯೋದು. ದೇವರು ಅದಕ್ಕೋಸ್ಕರ ನಮ್ಮನ್ನು ನೇಮಕ ಮಾಡ್ತಾರೆ. ಚರ್ಚ್ಗಳನ್ನು ತಪ್ಪಿಸಿಕೊಂಡು ಅನೇಕ ಜನರು ಇವತ್ತು ಸಭೆಗಳಿರ್ತಕ್ಕಂಥ ಅನೇಕ ಜನರನ್ನು ನಾವು ನೋಡ್ತಾ ಇದ್ದೇವೆ. ಆರಾಧನೆಗಳಿಗೆ, ಸಂಜೆ ಆರಾಧನೆಗಳಿಗೆ, ಭಾನುವಾರ ಆರಾಧನೆಗಳಿಗೆ, ಎಲ್ಲ ಆರಾಧನೆಗಳಿಗೆ ಕೆಲವು ರೂಢಿ ಮಾಡ್ಕೊಂಡಿದ್ದಾರೆ. ಚರ್ಚ್ ಬಿಟ್ಟುಕೊಡುವಂಥದ್ದು ರೂಢಿ ಮಾಡ್ಕೊಂಡಿದ್ದಾರೆ. ಯಾರೇನ್ ಮಾಡ್ತಾರೆ? ಅಷ್ಟೇನ್ ಮಾಡ್ತಾನೆ ಅಂತ ಭಾವನೆಗಳನ್ನ ಯಾರು ಇಟ್ಕೊಂಡಿದ್ದೀರೋ ಅಂಥವರಿಗೆ ಒಂದು ದಿನ ದೇವರು ತೆಗೆದುಕೊಂಡು ಬರ್ತಾರೆ. ಯಾಕಂದ್ರೆ ದೇವರ ಕೃಪೆ ನಮ್ಮ ಮೇಲೆ ಇದ್ದಿರುವಾಗ ಎಲ್ಲ ಅನುಕೂಲತೆಗಳ ಮಧ್ಯದಲ್ಲಿ ದೇವರನ್ನು ಆರಾಧನೆ ಮಾಡೋದಕ್ಕೋಸ್ಕರ ದೇವರು ನಮ್ಮ ಜೀವಿತ ಸಂಖ್ಯೆ ಇರಿಸಿರುವಾಗ ದೇವರಿಂದ ಅನೇಕ ಪ್ರಯೋಜನಗಳನ್ನು ನಾವು ಪಡ್ಕೊಂಡಿದ್ದೇವೆ, ಅನೇಕ ಆಶೀರ್ವಾದಗಳನ್ನು ನಾವು ಪಡ್ಕೊಂಡಿದ್ದೇವೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಹೇಳಿದಾದ್ರೆ ಸುಮಟ್ಟಿಯಲ್ಲಿ ದೇವರು ನಮ್ಮೆಲ್ಲರಿಗೂ ಕೂಡ ಏನು ಕೊಟ್ಟಾದ್ರೆ ಮನೆ ಕೊಟ್ಟ ಅಲ್ವಾ? ಒಬ್ಬೊಬ್ಬರಿಗೆ 2 ಮನೆ ಅಲ್ಲ, ಇನ್ನ ಕೆಲವರಿಗೆ 2 ಮನೆ ಅಲ್ಲ, ಇನ್ನ 4 ಮನೆ ಕಟ್ಟೋಷ್ಟು ಆಗದವು ಅಲ್ವಾ? ಇನ್ನು ಕೆಲವರಿಗೆ ಈಗ ಹಾಕಿಟ್ಟಾರ ಅವರು ಒಂದು 2 ಗಂಡು ಮಕ್ಕಳಿದ್ರೆ ಮುಂದೆ ನಾ ಸತ್ತ ನನ್ನ ಮಕ್ಕಳು 2 ಮನೆ ಕಟ್ಟಬಹುದು, ಅದು ಚರ್ಚಿಗೆ ಬರೆಯಪ್ಪ ಅಂತ ಹೇಳಿದ ಮಕ್ಕಳು ಇಲ್ಲ, ತಂದೆ ಜಾಗ ಬೇಕು, ದೇವ್ರ ಜಾಗ ಬೇಕು, ದೇವರ ಆಸ್ತಿ ಬೇಕು.
ಈ ಒಂದು ಪರಿಶುದ್ಧವಾದಂತಹ ಆಲಯಕ್ಕೆ ಅನೇಕ ಕ್ರೈಸ್ತ ಮಿಷನರಿಗಳ ಮೂಲಕವಾಗಿ ಅವರ ರಕ್ತ ಬೆವರಿನ ಹನಿಗಳ ಮೂಲಕವಾಗಿ ದೇವರು ಸುಂದರವಾದಂತಹ ಸ್ಥಳ ಕೊಟ್ಟಿದ್ದಾರೆ. ಅದು ಇವತ್ತು ನನ್ನ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ. ದೇವರು ಕೊಟ್ಟಂತಹ ಕೃಪೆಯನ್ನು ಅನುಭವಿಸುವಂತಹ ನನ್ನ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ, ನನ್ನ ಮಗಳೆಲ್ಲ ಹೋಗ್ತಾ ಇದ್ದಾರೆ, ಅಥವಾ ನನ್ನ ಕುಟುಂಬ ಎಲ್ಲ ಹೋಗ್ತಾ ಇದೆ ಅಲ್ವಾ. ಇನ್ನೂ ಬೇಕಾದ್ರೆ ಇನ್ನೂ ಫ್ರೀಯಾಗಿ ಸಭೆಗಳಿಗೆ ಜಾಗ ಕೊಡ್ತೀವಿ ಅಂತ ಹೇಳಿದ್ರೆ, ಚರ್ಚ್ ಬಿಟ್ಟ ತಕ್ಷಣ ಎಲ್ಲ ಬರ್ಬೇಕಂತ ಹೇಳಿದ್ರೆ ಮನೆಯಾಗಿದ್ದವರೆಲ್ಲ ಬರ್ತಾರೆ ಅಲ್ಲ. ಶಾಲೆ ಕಡೆ ಖಾಲಿ ಐತಿ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದ್ರೆ ಮನೆಗೆ ಎಷ್ಟು ಜನ ಬರ್ರಿ ಅಂತ ಹೇಳಿ ಕೂಡ ಎಲ್ಲರೂ ಬರ್ತಾರೆ. ತಮ್ಮ ಮಕ್ಕಳನ್ನ ಮಾಡ್ಕೊಂಡು ಅದು ಗುಡಿಗೆ ಬರ್ರಿ, ಚರ್ಚೆಗೆ ಬರ್ರಿ ಅಂತ ಹೇಳಿದ್ರೆ ನಾವು ಹಿಂದೆ ಹೋಗ್ತಾ ಇದ್ದೀವಿ. ಪ್ರಿಯ ದೇವರಿಗೆ ಇವತ್ತು ವಾಕ್ಯ ಹೇಳುವಾಗೆ ದೇವರು ನಮ್ಗೆ ಕೊಟ್ಟಿದ್ದಾರೆ, ದೇವರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ನೀವು ಸಂತೋಷವಾಗಿ ಅನುಭವಿಸಿ, ಸಂತೋಷವಾಗಿ ಇಲ್ಲಿ ನೀವು ನಿಮ್ಮ ಕುಟುಂಬದ ಜೀವನವನ್ನು ಮಾಡಿ ಅಭಿವೃದ್ಧಿಯನ್ನು ಹೊಂದಿ. ಆದರೆ ಯಾವಾಗ ನೀವು ದೇವರ ವಿಚಾರದಲ್ಲಿ ಹಿಂದೆ ಹೆಜ್ಜೆ ಇಡ್ತೀರೋ ದೇವರ ಕೃಪೆಯನ್ನ ನಿಮ್ಮ ಜೀವನದಲ್ಲಿ ನೀವು ಕಳ್ಕೊಳ್ಳುವಂತ ಮಾಡಿದ್ದೀರಿ. ಯಾಕೆ ನಾನು ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಸುಮಟ್ಟಿಯಲ್ಲಿ ಈ ಸುಮಟ್ಟಿ ಸಭೆಯಲ್ಲಿ ಎಲ್ಲರೂ ನಮ್ಮವರಲ್ಲ, ಎಲ್ಲರೂ ಕೂಡ ನಮ್ಮವರಲ್ಲ. ನಮಗೆ ಇಲ್ಲಿ ಓದುವಾಗ ಗೊತ್ತಾಗ್ತಿರ್ಲಿಲ್ಲ ಯಾವಾಗ ಅಮಾವಾಸ್ಯೆ ಯಾವಾಗ ನಮ್ಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಎಲ್ಲರೂ ಕಷ್ಟ ಇದೆ, ಗೊತ್ತಾಗಿರಲಿಲ್ಲ. ಬೇರೆ ಕಡೆ ಇದ್ರೆ ಅವೆಲ್ಲವನ್ನ ನೋಡಿ ಅವೆಲ್ಲವನ್ನ ನಮ್ಗೆ ಗೊತ್ತಾಗ್ತದೆ. ಆದ್ರೆ ಇಲ್ಲಿ ಎಲ್ಲರೂ ಕೂಡ ಕ್ರೈಸ್ತರಾಗಿರುವುದರಿಂದ ಅವೆಲ್ಲರೂ ಒಟ್ಟಾಗಿ ಸೇರಿ ಏಕ ಮನಸ್ಸಿನಿಂದ ದೇವರನ್ನ ಆರಾಧನೆ ಮಾಡುವಾಗ, ಏಕ ಮನಸ್ಸಿನಿಂದ ದೇವರ ಒಳ್ಳೆಯ ಕಾರ್ಯಗಳನ್ನು ಮಾಡುವಾಗ ದೇವರು ನಮ್ಮನ್ನು ಅದ್ಭುತವಾದಂತಹ ರೀತಿಯಲ್ಲಿ ಕಾಣಿಸುವಂತ. ದೇವರ ವಾಕ್ಯ ಅದೇನಾಗುತ್ತೆ, ಇಬ್ಬಾಯಿ ಕತ್ತಿ ಅಂತಲೂ ಹದವಾದಂತಹ ದೇವರ ವಾಕ್ಯ. ದೇವರ ವಾಕ್ಯ ನಮ್ಮನ್ನ ತಿದ್ದಿಕೊಳ್ಳುವುದಕ್ಕಾಗಿ, ನಾವು ಅಭಿವೃದ್ಧಿ ಹೊಂದುವುದಕ್ಕಾಗಿ, ದೇವರ ಸನ್ನಿಧಾನಕ್ಕೆ ಬರುವುದಕ್ಕಾಗಿ ಯಾವಾಗಲೂ ಕೂಡ ನಮ್ಮನ್ನ ಪ್ರೇರೇಪಿಸುವಂತ ಒಂದು ಜೀವವುಳ್ಳವಾದಂತಹ ದೇವರ ಸ್ವರ ಆಗಿದೆ. ಬೈಬಲ್ ತೆಗೆದು ಓದುವಾಗ ಆ ಸ್ವರ ನಮಗೆ ಕೇಳಬೇಕಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ಅಂತ ಒಂದು ಒಳ್ಳೆಯ ಬೆಳವಣಿಗೆಯನ್ನ ಗಮನಿಸುವ ಮಕ್ಕಳಲ್ಲಿ ನಾವು ಕಾಣ್ತಾ ಇದ್ದೀವಿ. ದೇವರು ಸಭೆಗಳನ್ನು ನಮ್ಮೆಲ್ಲರನ್ನ ಹರಸಲಿ, ಆಶೀರ್ವದಿಸಲಿ. ಸಭೆ ಮುಂದೆ ಇನ್ನೂ ಅದ್ಭುತವಾದಂತಹ ರೀತಿಯಲ್ಲಿ ಬೆಳೆಯಿದೆ. ಅದಕ್ಕೆ ಸಭೆಗಳಂತ ನಾವೆಲ್ಲರೂ ಕೂಡ ದೃಢವಾದಂತಹ ತೀರ್ಮಾನವನ್ನ ತೆಗೆದುಕೊಳ್ಳುವಾಗ ಆ ಕೃಪೆಯ ಮೂಲಕವಾಗಿ ನಮ್ಮ ಸಭೆ ಒಂದು ಉತ್ತಮವಾದಂತಹ ಮಾದರಿಯುತವಾದಂತಹ ಸಭೆ ಆಗಬೇಕಾದ್ರೆ, ಮಾದರಿಯುತವಾದಂತಹ ಸಭೆ ಅಂತ ವಿಷಯ ಎಲ್ಲಿ ಸೋರಾಗಿಲ್ಲ. ಚರ್ಚ್ ನಮ್ಮ ಚರ್ಚ್ ಎಲ್ಲಿ ಸೋರಾಗಿಲ್ಲ. ಗ್ರೆನೇಟ್ ಹಾಕಿದ್ದೀವಿ, ಲೈಟ್ಸ್ ಹಾಕಿದ್ದೀವಿ, ಲೈಟಿಂಗ್ಸ್ ಇದೆ. ಒಳಗೆ ಹೋಗುತ್ತ ಎಲ್ಲ ಕಡೆ ಫ್ಯಾನ್ ಏನೂ ಕೊರತಿಲ್ಲ ನಮ್ಗೆ. ಒಳಗೆ ಹೋಗುತ್ತ ತಕ್ಷಣ ಕಣ್ಣು ಹಂಗ ನಿಧಿ ಬರುತ್ತೆ ನಮ್ಗೆ ಚರ್ಚ್ನೆಲ್ಲ. ಅದಕ್ಕೆ ಸೋರ್ದಿದ್ದು ಕೆಲವು ಅನೇಕ ಕಡೆಗಳಲ್ಲಿ ನಾವು ಹೋಗ್ತಾ ಅನೇಕ ಜನರಿಗೆ ಚರ್ಚಿನ ಆರಾಧನೆ ಮಾಡಲಿಕ್ಕೆ ಅನೇಕ ಹಳ್ಳಿಗಳಲ್ಲಿ ಟೆಂಟೆಲ್ಲ ಹಾಕೊಂಡು ಆರಾಧನೆ ಮಾಡ್ತಾ ಇದ್ದಾರೆ. ಆದರೆ ಆಧ್ಯಾತ್ಮಿಕತೆ ತುಂಬಿ ತುಳುಕ್ತಾ ಇದೆ. ಸಭೆಗಳಲ್ಲಿ ಜನರು ದೇವರ ಕಾರ್ಯಗಳಲ್ಲಿ ತುಂಬಿ ತುಳುಕ್ತಾ ಇದೆ. ಎಲ್ಲ ಇದೆ. ಅವೇನಾಗಿದ್ದೀವಿ ಅಂದ್ರೆ ಕೃಪೆಯ ವಿಷಯದಲ್ಲಿ, ದೇವರ ವಿಚಾರದಲ್ಲಿ ನಾವು ಹಿಂದೆ ಹೋಗ್ತಾ ಇದೆ. ಅದರಿಂದ ದೇವರು ಸಭೆಗಳಂತ ನಿಮ್ಮೆಲ್ಲರನ್ನ ಹರಸೆ ಆಶೀರ್ವಿಸಲಿ. ಶಿಲುಬೆ ಇಲ್ಲದೆ ಕೃಪೆ ಇಲ್ಲ. ಶಿಲುಬೆಯ ಮೂಲಕವಾಗಿ ನಾವು ಆ ಕೃಪೆಯನ್ನ ನಾವು ತಂದಿಕೊಂಡು ಬದುಕುವುದಕ್ಕೆ ಪರಿಶುದ್ಧಾತ್ಮನಾಗಿರ್ತಕ್ಕಂಥ ದೇವರು ನಮ್ಮೆಲ್ಲರನ್ನ ಹರಸಲಿ, ಆಶೀರ್ವಿಸಲಿ. ದೇವರ ಸಂವಿಧಾನಕ್ಕೆ ಬರೋಣ, ಪ್ರಾರ್ಥನೆ ಮಾಡೋಣ. ನಾವಿನ ಕುಮಾರನನ್ನ ಕರುಣಿಸು ಎಂಬುದಾಗಿ ನಾವು ಕೂಡ ಗಟ್ಟಿಯಾಗಿ ದೇವರ ಮುಂದೆ ನಮ್ಮ ಬೇಡಿಕೆಯಲ್ಲಿರುವಾಗ ದೇವರು ನಮ್ಮನ್ನ ಅಸ್ವಸ್ಥರಾಗತಕ್ಕಂಥ ನಮ್ಮನ್ನು ಅಸ್ವಸ್ಥರನ್ನಾಗಿ ಬಿಡಿಸಿ ನನ್ನ ಕೃಪೆಯ ಮೂಲಕವಾಗಿ ನಮ್ಮನ್ನ ನಡೆಸಲಿ ಎಂಬುದಾಗಿ ದೇವರು ನಮ್ಮನ್ನ ಆಶೀರ್ವಿಸಿ ಬಲಪಡಿಸಿ ದೇವರಿಗೆ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾಗಿರುವಂತಹ ನಮ್ಮ ಪರಲೋಕದ ತಂದೆಯಾದಂಥ ದೇವರೇ, ನಿನ್ನ ಪರಿಶುದ್ಧವಾದಂತಹ ನಾಮಕ್ಕೆ ಸ್ತೋತ್ರಗಳನ್ನ ಸಲ್ಲಿಸುವಂತ ಮಾಡಿದ್ದೇವೆ. ಕರ್ತನೇ, ನಿನ್ನ ವಾಕ್ಯದಲ್ಲಿ ನಾವು ನೋಡುವಾಗೆ ನಮ್ಮ ದೇವರು ನಿತ್ಯವೂ ಕೋಪಿಸುವ ಕರುಣೆಯ ಆತನಿಗೆ ಇಷ್ಟ ಎಂಬುದಾಗಿ ನಿನ್ನ ವಾಕ್ಯ ಹೇಳುವಾಗೆ ನಿನ್ನ ಮಕ್ಕಳಾಗಿರ್ತಕ್ಕಂಥ ನಾವು ಕೂಡ ಕರ್ತನೆ ನಾನಾ ವಿಧವಾದಂತಹ ರೀತಿಯ ಪಾಪಗಳಿಗೆ ಒಳಗಾಗಿ ಲೋಕದ ಮಾರ್ಗದಲ್ಲಿ ಜೀವಿಸಿದಾಗಲೂ ಕೂಡ ನೀನು ನಿನ್ನ ಒಬ್ಬನೇ ಮಗನಾಗಿರುವಂತಹ ಯೇಸು ಕ್ರಿಸ್ತನ ಮೂಲಕ ನಮ್ಮ ಪಾಪಗಳಿಂದ ನಮ್ಮನ್ನ ಬಿಡಿಸುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುವಂತವರಾಗಿದ್ದೇವೆ. ಅದೇ ವೇಳೆಯಲ್ಲಿ ಕರ್ತನೆ ನಾನಾ ವಿಧವಾದಂತಹ ರೀತಿಯ ಅಸ್ವಸ್ಥತೆಯಿಂದ, ಕಾಯಿಲೆಗಳಿಂದ ಬದುಕುವಂತ ಸಂದರ್ಭದಲ್ಲಿ ಕೂಡ ನಿನ್ನ ಅಮೂಲ್ಯವಾದಂತಹ ಯೇಸುವಿನ ಕೃಪೆಯ ಮೂಲಕವಾಗಿ ನಮಗೆ ಬಿಡುಗಡೆಗೊಳಿಸುವುದಕ್ಕಾಗಿ, ಸ್ವಸ್ಥ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂತವರಾಗಿದ್ದೇವೆ. ಅದೇ ರೀತಿಯಲ್ಲಿ ಕರ್ತನೆ ನಿನ್ನಿಂದ ಸಿಗಂತ ಅಮೂಲ್ಯವಾದಂತಹ ಕೃಪೆಯನ್ನ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಾವು ಉಪಯೋಗಿಸುವುದಕ್ಕೆ ನಿನ್ನ ಪರಿಶುದ್ಧಾತ್ಮನ ಬಲವನ್ನು ದೇವರೇ ನಿನ್ನ ಅನುಗ್ರಹಿಸುವುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸ್ವಾಮಿ, ಈ ಸುಂದರವಾದಂತಹ ಸಭೆಯಿಂದ ನೀವು ನಮಗೆ ದಯಪಾಲಿಸಿಕೊಂಡಂತ ದೇವರಾಗಿದೆ.
ಈ ಸ್ಥಳದಲ್ಲಿ ಕರ್ತನೆ ಅನೇಕ ಆಶೀರ್ವಾದಗಳನ್ನ ಇನ್ನ ಜನರಿಗೆ ನೀನು ಕೊಟ್ಟಿದ್ದಕ್ಕಾಗಿ ನಿನಗೆ ಅನಂತ ಸ್ತೋತ್ರಗಳನ್ನ ಸಲ್ಲಿಸುವಂತದ್ದಾಗಿದ್ದೇವೆ. ಬೇಕಾದಂತ ಎಲ್ಲ ರೀತಿಯ ಮೂಲಭೂತವಾದಂತಹ ಸೌಲಭ್ಯಗಳನ್ನ, ಶುದ್ಧವಾದಂತಹ ಗಾಳಿ, ಬೆಳಕು, ಪೂರಕವಾದಂತಹ ವಾತಾವರಣವನ್ನ ಆರಾಧನೆ ಮಾಡುವುದಕ್ಕೆ ಯಾವುದೇ ರೀತಿಯ ಅನಾನುಕೂಲತೆಗಳ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿಯನ್ನ ಇಲ್ಲಿ ಜನರಿಗೆ ಒದಗಿಸಿಕೊಡುವುದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ನಮ್ಮ ಮಕ್ಕಳಾದಂತ ನಾವು ಇನ್ನೂ ಹೆಚ್ಚಾದಂತ ಭಕ್ತಿಯನ್ನು ನಿನ್ನ ಮೇಲೆ ಇಟ್ಟುಕೊಂಡು ನಿಜವಾದಂತ ಭಕ್ತರಾಗಿ ಲೋಕದಲ್ಲಿ ಜೀವಿಸುವುದಕ್ಕೆ ನಿನ್ನ ಕೃಪೆಯನ್ನ ಸ್ವಾಮಿ ನಮ್ಮೆಲ್ಲರಿಗೆ ನೀನು ಅನುಗ್ರಹಿಸು. ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡುವಂತವರನ್ನ ಸ್ವಾಮಿ ಪ್ರೋತ್ಸಾಹಿಸುವಂತ ಮನಸ್ಸುಗಳನ್ನ ನಮ್ಮೆಲ್ಲರಿಗೆ ದೇವರೇ ನೀನು ಅನುಗ್ರಹಿಸು. ಕರ್ತನೆ, ಒಳ್ಳೆಯ ಕಾರ್ಯಗಳನ್ನು ಮಾಡುವಾಗ ಬರ್ತಕ್ಕಂಥ ನಿಂದೆ, ಅಪಮಾನ, ಅಪವಾಸ್ಯಗಳನ್ನ, ಜನರ ಮಾತುಗಳನ್ನ ಸಹಿಸಿಕೊಳ್ಳುವುದಕ್ಕೆ ಕೂಡ ನಿನ್ನ ಪರಿಶುದ್ಧಾತ್ಮನ ಸಹಿಸಿಕೊಳ್ಳುವಂತ ಶಕ್ತಿಯನ್ನು ಕೂಡ ನಾವೆಲ್ಲರಿಗೆ ದೇವರೇ ನೀನು ಅನುಗ್ರಹಿಸು. ಅಂತಿಮವಾಗಿ ನಿನ್ನನ್ನೇ ನಾವು ದೃಷ್ಟಿಸುತ್ತಾ ನಿನ್ನ ಶಿಲುಬೆ ಹೆಜ್ಜೆಗಾಡಿನಲ್ಲಿ ನಾವೆಲ್ಲರೂ ಬಂದು ಆ ಕೃಪೆಯನ್ನು ಕಂಡುಕೊಳ್ಳುವುದಕ್ಕೆ ನಮ್ಮ ನಡೆಸಿ ಪ್ರಾರ್ಥನೆ ಕೇಳಿದ್ದು ಯೇಸುವಿನ ಪರಿಶುದ್ಧವಾದಂತಹ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವುದಾಗಿದ್ದೇವೆ ನಮ್ಮ ದೇವರೇ, ಆಮೆನ್. ಕೊನೆಯದಾಗಿ ನಾವು ಹಾಡುವ ಸಂಗೀತಗಳಲ್ಲಿ 275ನೇ ಸಂಗೀತದ 1, 4 ಮತ್ತು 8, 9ನೇ ಚರಣಗಳನ್ನು ಮಾಡೋಣ. ಸಂಗೀತಗಳಲ್ಲಿ 275 ಅದರಲ್ಲಿ 1ನೇ ಚರಣ, 4ನೇ ಚರಣ, 8 ಮತ್ತು 9ನೇ ಚರಣವನ್ನು ನಾವು ಮಾಡೋಣ. ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ತಂದೆಯೇ, ನಾವು ಪರಿಶುದ್ಧಪಡಿಸಿ ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ತ್ರಯೇಕ ದೇವರ ಆಶೀರ್ವಾದ ಸದಾಕಾಲಕ್ಕೂ ನಾವೆಲ್ಲರ ಸಂಗಡ ಈಗಲೂ ಯಾವಾಗಲೂ ನೆಲೆಯಾಗಿರಲಿ. ಆಮೆನ್.